ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮಂಡಲ ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಮಾಸ್ಟರ್ಸ್. ಗುರುಗಳು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಮನವನ್ನು ತಿಳಿಸುತ್ತ, ಪ್ರಕೃತಿ ಮಾತೆಗೆ ನಮನವನ್ನು ತಿಳಿಸುತ್ತ ಧ್ಯಾನ ಮತ್ತು ಸತ್ಸಂಗ ಶುರು ಮಾಡೋಣ. ಧ್ಯಾನ ಮಾಡೋ ವಿಧಾನ, ಸುಖಾಸನದಲ್ಲಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಕೆಳಗಡೆ ಕೂತ್ಕೊಂಡ್ರೆ ಚಪ್ಪಲಿಗೆ ಹಾಕೊಂಡು ಕೂತ್ಕೊಳ್ಳೋಣ. ಚೇರ್ ಮೇಲೆ, ಸೋಫಾ ಮೇಲೇನು ಕೂಡ ಕೂತ್ಕೋಬಹುದು. ಎರಡು ಕೈ ಬೆರಳುಗಳನ್ನ ಕ್ರಾಸ್ ಮಾಡಿ, ಎರಡು ಕಾಲನ್ನ ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣನ್ನು ಮುಚ್ಚಿ ಮಾಸ್ಟರ್ಸ್. ಸಹಜವಾದ ಸರಳವಾದ ನಡೀತಾ ಇರುವಂತಹ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಯೋಚನೆ ಮುಂದ ಆನಾಪಾನಸತಿ ಧ್ಯಾನ, ಕಾಮಧೇನು ಕಲ್ಪವೃಕ್ಷ, ಅಕ್ಷಯ ಪಾತ್ರ. ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಪ್ರತಿಯೊಂದು ಕೂಡ ನಮಗೆ ಸಿಗತ್ತೆ ಮಾಸ್ಟರ್. ಕೇವಲ ಉಸಿರಾಟದ ಮೇಲೆ ಗಮನ ಇರಲಿ. ಧ್ಯಾನ ಯಾವ ಸಮಯದಲ್ಲಾದ್ರೂ ಮಾಡ್ಬೋದು, ಯಾವ ಜಾಗದಲ್ಲಾದ್ರೂ ಮಾಡ್ಬೋದು. ಅಷ್ಟೊಂದು ಸರಳವಾದಂತಹ ಧ್ಯಾನ. ಮತ್ತೆ ಯಾವ ಗುರುನು ಕೂಡ ಬೇಕಾಗಿಲ್ಲ ಮಾಸ್ಟರ್ಸ್. ನಮ್ಮ ಉಸಿರೇ ನಮಗೆ ಗುರು. ಆರಾಮಾಗಿ ಉಸಿರಾಟವನ್ನೇ ಗಮನಿಸ್ತಾ ಇರಿ. ನೆತ್ತಿಯಿಂದ ಪಾದದವರೆಗೂ ಕೂಡ ನಾವು ಗಮನಿಸ್ತಾ ಇರೋಣ ಮಾಸ್ಟರ್ಸ್. ನಮ್ಮ ನೆತ್ತಿಯ ಮುಖಾಂತರ, ಬ್ರಹ್ಮರಂಧ್ರದ ಮುಖಾಂತರ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣಶಕ್ತಿ ನಾವು ತಗೊಳ್ತಾ ಇದ್ದೀವಿ. ಅಂತಹ ಒಂದು ಅದ್ಭುತವಾದಂತಹ ಶಕ್ತಿಗೆ ನಾವು ಧನ್ಯವಾದವನ್ನ ತಿಳಿಸೋಣ ಮಾಸ್ಟರ್ಸ್. ನಮ್ಮ ಶರೀರದಲ್ಲಿ ಪ್ರತಿ ಕಣಕಣದಲ್ಲಿನೂ ಕೂಡ ಆ ಒಂದು ಶಕ್ತಿ ತುಂಬಿಕೊಳ್ತಾ ಇದೆ. ಅಂತಹ ಒಂದು ಅದ್ಭುತ ಶಕ್ತಿಗೆ ನಾವು ಧನ್ಯವಾದವನ್ನ ತಿಳಿಸೋಣ. ನಾವು ಯಾವುದೇ ಒಂದು ಆತ್ಮದ ವಿಷಯವನ್ನು ತಿಳ್ಕೊಳ್ತಾ ಇರುವಂತಹ ಯಾವುದೇ ಗುರು ಆಗಿರ್ಬೋದು, ಆಧ್ಯಾತ್ಮಿಕ ವಿಷಯ, ಸತ್ಯದ ವಿಷಯ ಯಾರು ನಮಗೆ ತಿಳಿಸ್ಕೊಡ್ತಾ ಇರ್ತಾರೆ, ಯಾವುದೇ ಒಂದು ವಿಷಯವಾಗಲಿ, ಸತ್ಯದ ವಿಷಯ, ಅವ್ರಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ ಮಾಸ್ಟರ್ಸ್. ಪ್ರತಿಯೊಬ್ಬರಿಂದನೂ ಕೂಡ ನಾವು ಜ್ಞಾನವನ್ನ ಪಡ್ಕೊಳ್ತಾ ಇರ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಯಾರಿಂದ ನಾವು ಜ್ಞಾನವನ್ನ ಪಡ್ಕೊಳ್ತಾ ಇರ್ತೀವಿ,
ಪ್ರತಿಯೊಬ್ಬರನ್ನು ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ಮತ್ತೆ ನಮ್ಮ ಕುಟುಂಬದವರಿಂದ ನಾವು ಪ್ರತಿಯೊಬ್ಬರಿಂದನೂ ಕೂಡ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಅವ್ರು ಧ್ಯಾನ ಮಾಡ್ಲಿ ಮಾಡದೇ ಇರ್ಲಿ, ಪ್ರತಿಯೊಬ್ಬರಿಂದನೂ ನಾವು ಕಲಿತಾನೆ ಇರ್ತೀವಿ. ಹೊರಗಿನ ಪ್ರಾಪಂಚಿಕದಲ್ಲಿ ಮತ್ತೆ ನಮ್ಮ ಕುಟುಂಬದಲ್ಲಿನೂ ಕೂಡ ಪ್ರತಿಯೊಂದರಿಂದನೂ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಎಲ್ಲರನ್ನೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ ಮಾಸ್ಟರ್ಸ್. ನಾವು ಊಟ ಮಾಡುವಂತ ಆಹಾರ, ತರಕಾರಿ, ಧಾನ್ಯಗಳಿಗೆ ನಾವು ಅದಕ್ಕೆ ಧನ್ಯವಾದವನ್ನ ಹೇಳ್ತಾ ನಾವು ಊಟವನ್ನ ಮಾಡ್ಬೇಕು ಮಾಸ್ಟರ್ಸ್. ತರಕಾರಿಯನ್ನ ಕಟ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಊಟ ಮಾಡ್ಬೇಕು. ಶುದ್ಧ ಸಾತ್ವಿಕ ಯೋಚನೆಯಿಂದ ಮೊದ್ಲು ನಮ್ಗೆ ನೆಗೆಟಿವ್ ಯೋಚನೆನೆ, ಕೋಪದಿಂದ ನಾವು ಮಾಡ್ತಾ ಇರ್ತೀವಿ. ಧ್ಯಾನಕ್ಕೆ ಬರೋಕಿನ ಮೊದ್ಲು, ಧ್ಯಾನದ ನಂತರ ಅಡಿಗೆ ಮಾಡೋದು ತುಂಬಾ ಬದಲಾವಣೆ ಇದೆ ಮಾಸ್ಟರ್ಸ್. ತರಕಾರಿ ಹೆಚ್ಚೋದ್ರಿಂದ ಅಡಿಗೆ ಮಾಡಿ ಬಡಿಸೋದ್ರಲ್ಲಿನೂ ಕೂಡ ತುಂಬಾ ಅಜಗಜಾಂತರ ವ್ಯತ್ಯಾಸ ನಮ್ಮಲ್ಲಿ ಆಗುತ್ತೆ. ಪ್ರತಿಯೊಂದು ತರಕಾರಿನೂ ಕೂಡ ಅದನ್ನ ಕಟ್ ಮಾಡುವಾಗ, ಅದನ್ನ ಬೇಯಿಸುವಾಗ, ಅದನ್ನ ಊಟ ಮಾಡುವಾಗ ಇಷ್ಟಪಟ್ಟು ಅದನ್ನ ನಾವು ಸೇವಿಸ್ಬೇಕು, ಪ್ರೀತಿಯಿಂದ ಸೇವಿಸ್ಬೇಕು. ಮತ್ತೆ ಇಷ್ಟಪಟ್ಟು ಪ್ರೀತಿಯಿಂದ ನಾವು ಅಡಿಗೆ ಮಾಡಬೇಕು, ಬೇಜಾರದಿಂದ ನಾವು ಅಡಿಗೆ ಮಾಡಬಾರ್ದು. ಯಾರು ಅಡಿಗೆ ಮಾಡ್ತಾ ಇರ್ತಾರೆ ಅವರು ಒಳ್ಳೆ ಯೋಚನೆಯಿಂದ ಅಥವಾ ಯೋಚನೆ ಇಲ್ಲದೇನೆ ಮಾಡೋದ್ರಿಂದ ಇನ್ನೂ ಒಳ್ಳೇದು. ಅದರಲ್ಲಿ ನಾವು ಮಗ್ನವಾದಾಗ ಇನ್ನೂ ಅದರಲ್ಲಿ ತುಂಬಾ ಅದ್ಭುತವಾದಂತಹ ಶಕ್ತಿ ತುಂಬಿಕೊಳ್ಳುತ್ತೆ ಮಾಸ್ಟರ್ಸ್. ನಮ್ಗೆ ಯೋಚನೆ ಬರ್ತಾ ಇದೆ ಅಂದ್ರೆ ಪಾಸಿಟಿವ್ ಯೋಚನೆ ಇರಬೇಕು. ಮತ್ತೆ ಶುದ್ಧ ಸಾತ್ವಿಕ ಆಹಾರ ಯಾರು ಸೇವನೆಯನ್ನ ಮಾಡ್ತಾ ಇರ್ತಾರೆ ಅಂತವರ ಒಂದು ಕೈ ಅಡಿಗೆಯನ್ನ ನಾವು ಊಟ ಮಾಡೋದ್ರಿಂದ ಅಂತಹ ಗುಣ ಕೂಡ ನಮಗೆ ಬರುತ್ತೆ. ನಾವು ಕೋಪದಿಂದ ಅಡಿಗೆ ಮಾಡ್ತಾ ಇದ್ರೆ, ಕೋಪದಿಂದ ಬಡಿಸ್ತಾ ಇದ್ರೆ, ಕೋಪದಿಂದ ತರಕಾರಿಯನ್ನ ಕಟ್ ಮಾಡ್ತಾ ಇದ್ರೆ, ಆ ಒಂದು ಕೋಪದ ವೈಬ್ರೇಷನ್ ತರಂಗಗಳು ನಮ್ಮ ಕೈಯಿಂದ ನಾವು ಏನೇ ಮಾಡ್ತಾ ಇದ್ರು, ತರಕಾರಿ ಕಟ್ ಮಾಡೋದಾಗ್ಲಿ, ಅಡಿಗೆ ಮಾಡೋದಾಗ್ಲಿ, ಬಡಿಸೋದಾಗ್ಲಿ, ಆ ಒಂದು ವೈಬ್ರೇಷನ್ ಎಲ್ಲರಿಗೂ ಕೂಡ ತಲುಪುತ್ತೆ. ನಾವು ಯಾವ ರೀತಿ ಮಾಡ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ ಮಾಸ್ಟರ್ಸ್. ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸಿದ್ರೆ ಆ ಪ್ರೀತಿನೇ ನಮ್ಗೆ ವಾಪಸ್ ಬರುತ್ತೆ. ನಾವು ಕೋಪದಿಂದ ಅಡಿಗೆ ಮಾಡಿ ಬಡಿಸಿದ್ರೆ ಆ ಕೋಪನೇ ಅವರು ನಮ್ಮ ಮೇಲೆ, ಊಟ ಮಾಡಿದವರು ನಮ್ಮ ಮೇಲೆ ಕೋಪನೇ ಮಾಡ್ತಾರೆ. ನಮ್ಮ ಮೇಲೆ ನಾವೇನು ಹಂಚುತ್ತೀವಿ ಅದೇ ನಮ್ಗೆ ವಾಪಸ್ ಬರುತ್ತೆ.
ಯಾವುದೇ ಯೋಚನೆ ಬೇಡ ಮಾಸ್ಟರ್ಸ್. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ನಾವು ಎಂತಹ ಯೋಚನೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಯಾವಾಗ ಅರಿವಿಗೆ ಬರುತ್ತೆ ಅಂದ್ರೆ ನಾವು ಜಾಸ್ತಿ ಮೌನವಾಗಿದ್ದಾಗ. ನಾವು ಯಾವಾಗ ಮೌನವಾಗಿರ್ತೀವಿ ನಮ್ಮ ಯೋಚನೆಗಳ ಮೇಲೆ ಗಮನ ಹೋಗುತ್ತೆ ನಮಗೆ. ಆಗ ನಮ್ಗೆ ಏನ್ ಅರಿವಿಗೆ ಬರುತ್ತೆ ಅಂದ್ರೆ ಬೇರೆಯವರು ಕೆಡುಕರು ಅಂತ ನಾವು ಹೇಳ್ತಾ ಇದ್ದೀವಿ, ನನ್ನಷ್ಟು ಕೆಡುಕರು ಯಾರು ಇಲ್ಲ ಅಂತ ಹೇಳಿ ನಮಗ್ ಗೊತ್ತಾಗತ್ತೆ. ನಮ್ಮ ಯೋಚನೆಗಳು ಹಾಗಿರುತ್ತೆ ಮಾಸ್ಟರ್ಸ್. ಯಾವಾಗ ನಮಗೆ ಅರಿವಿಗೆ ಬರುತ್ತೆ ಅದನ್ನ ನಾವು ಶುದ್ಧಿ ಮಾಡ್ಕೋಬೇಕು ಅನ್ನೋದು ಜ್ಞಾನ ಬರುತ್ತೆ. ಅದಕ್ಕೆ ಕಬೀರ್ ಅವರು ಕೂಡ ಹೇಳಿದ್ದಾರೆ, ಕೆಡಕರನು ನಾ ಹುಡುಕುತ್ತ ಹೊರಟೆ, ಕೆಡಕರ್ಯಾರು ಸಿಗಲಿಲ್ಲ. ಕೆಡಕರನು ನಾ ಹುಡುಕುತ್ತ ಹೊರಟೆ, ಕೆಡಕರ್ಯಾರು ಸಿಗಲಿಲ್ಲ. ನನ್ನಯ ಮನವನು ನಾನೇ ನೋಡಿ, ನನಗಿಂತ ಕೆಡುಕರಿಲ್ಲ ಕಬೀರ, ನನಗಿಂತ ಕೆಡುಕರಿಲ್ಲ. ನಾವು ಮೌನವಾಗಿದ್ದು ನಮ್ಮ ಮನಸ್ಸನ್ನ ನಾವು ಗಮನಿಸ್ತಾ ಇದ್ದಾಗ ನಮಗೆ ಅರಿವಿಗೆ ಬರುತ್ತೆ ಮಾಸ್ಟರ್ಸ್ ಇದೆಯಲ್ಲ. ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಬೇರೆಯವ್ರನ್ನೇ ನಾವು ಕೆಡುಕರು ಅಂತ ನಾವು ಹೇಳ್ತಾ ಇರ್ತೀವಿ. ಧ್ಯಾನಕ್ಕೆ ಬಂದು ನಮ್ಮ ಯೋಚನೆಗಳ ಮೇಲೆ ನಮ್ಗೆ ಗಮನ ಹೋದಾಗ ನನಗಿಂತ ಕೆಡುಕ್ರೇ ಇಲ್ಲ ಅನ್ನೋ ತರ ನಮ್ಗೆ ಅರಿವಿಗೆ ಬರುತ್ತೆ. ಯಾವಾಗ ಅರಿವಿಗೆ ಬರುತ್ತೆ ಆಗ ನಾವು ಅದನ್ನ ಶುದ್ಧಿ ಮಾಡ್ಕೊಳ್ಳಬೇಕು. ಇಂಥ ಯೋಚನೆಗಳಿಂದ ನನ್ನ ಜೀವನ ಸೃಷ್ಟಿಯಾಗ್ತಾ ಇದೆ, ಇದನ್ನ ನಾನು ಶುದ್ಧಿ ಮಾಡ್ಕೋಬೇಕು ಅನ್ನೋದು ಜ್ಞಾನ ಬರುತ್ತೆ. ಜ್ಞಾನದಿಂದ ಮುಕ್ತಿ. ನಮ್ಮ ಯೋಚನೆಯಿಂದ ನಮ್ಮ ಜೀವನವನ್ನ ಅದ್ಭುತವಾಗಿ ನಾವು ಸೃಷ್ಟಿ ಮಾಡ್ಕೋಬಹುದು ಮಾಸ್ಟರ್ಸ್. ದುಃಖರಾಹಿತ್ಯ ಜೀವನವನ್ನು ನಾವು ಜೀವಿಸ್ಬೇಕು ಅಂದ್ರೆ ನಮ್ಮ ಯೋಚನೆಗಳ ಮೇಲೆ ನಮ್ಗೆ ಗಮನ ಇರಬೇಕು. ನಾವು ಮಾತಾಡುವಂತ ಮಾತಿನ ಮೇಲೆ ನಮ್ಗೆ ಗಮನ ಇರಬೇಕು. ನಾವು ಮಾಡುವಂತ ಕೆಲಸದ ಮೇಲೆ ನಮ್ಗೆ ಗಮನ ಇರಬೇಕು. ಪ್ರತಿಯೊಂದು ಕೂಡ ನಾವು ಅರಿವಿನಿಂದ ಮಾಡಬೇಕು. ಇದು ಅರಿವು ಅನ್ನೋದು ಅಭ್ಯಾಸದಿಂದ ಬರುತ್ತೆ ಮಾಸ್ಟರ್ಸ್. ಅಭ್ಯಾಸ ಮಾಡಬೇಕು. ಅಭ್ಯಾಸದಿಂದ ಅರಿವು ನಮಗೆ ಬರುತ್ತೆ. ವಾರಕ್ಕೆ ಒಂದ್ಸತಿ ಆದ್ರೂ ನಾವು ಮೌನವಾಗಿರ್ಬೇಕು. ಅಥವಾ ಬೆಳಿಗ್ಗೆಯಿಂದ ಎದ್ದ ಮೇಲೆ ಇಷ್ಟು ಸಮಯದವರೆಗೂ ಮೊದಲು 2 ಗಂಟೆ 3 ಗಂಟೆ ಮೌನವಾಗಿರೋದನ್ನ ನಾವು ಕಲಿಬೇಕು. ಧ್ಯಾನದಲ್ಲಿ ನಾವು ಮೌನವಾಗಿ ಇರ್ತೀವಿ, ಆದ್ರೆ ಕೆಲಸ ಮಾಡುವಾಗ್ಲೂ ಕೂಡ ನಾವು 2 ಗಂಟೆ 3 ಗಂಟೆ ಮೌನ ಅಭ್ಯಾಸ ಮಾಡ್ಬೇಕು ಮಾಸ್ಟರ್ಸ್. ಆಮೇಲೆ ದಿನ ಪೂರ್ತಿ
ವಾರಕ್ಕೆ ಒಂದು ದಿನ, ಹುಣ್ಣಿಮೆ ದಿನ ನಾವು ಮೌನವಾಗಿರ್ಬೇಕು. ಮೌನದಲ್ಲಿ ಎಷ್ಟು ಒಂದು ಮಹತ್ವ, ಮೌನ ಮಾಡೋದ್ರಿಂದ ಅದರ ಮಹತ್ವ ಏನು ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಧ್ಯಾನ ಮಾಡೋರ್ಗೆ ಧ್ಯಾನದ ಮಹತ್ವ ಗೊತ್ತಾಗತ್ತೆ. ಮೌನ ಮಾಡೋರ್ಗೆ ಮೌನದ ಮಹತ್ವ ಗೊತ್ತಾಗತ್ತೆ. ಉಪವಾಸ ಮಾಡೋರ್ಗೆ ಉಪವಾಸದ ಮಹತ್ವ ಗೊತ್ತಾಗತ್ತೆ. ನಾವು ಏನು ಮಾಡದೇ ಇದ್ರೆ ನಮ್ಗೆ ಏನು ಕೂಡ ಗೊತ್ತಾಗೋದಿಲ್ಲ ಮಾಸ್ಟರ್ಸ್. ನಾವು ಧ್ಯಾನಕ್ಕೆ ಎಷ್ಟು ಒಂದು ಕುತ್ಕೊಳ್ಳೋದಿಕ್ಕೆ ಅಭ್ಯಾಸ ಮಾಡ್ತೀವಿ, ಅದಕ್ಕಿಂತ ಹೆಚ್ಚಿಂದು ಅಭ್ಯಾಸ ನಾವು ಮೌನವಾಗಿರೋದಕ್ಕೆ ಮಾಡಬೇಕು. ಧ್ಯಾನದಲ್ಲಿ ನಮಗೆ ಎಷ್ಟು ಹಿಂಸೆ ತೊಂದರೆ ಆಗುತ್ತೆ, ಮೌನದಲ್ಲಿನೂ ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಬಾಯಿ ಮುಚ್ಚಿಕೊಂಡು ಇರೋದಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಆದ್ರೆ ಸ್ವಲ್ಪ 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 ರೂಢಿ ಮಾಡ್ಕೋಬೇಕು. ದಿನಕ್ಕೆ 1-2 ಗಂಟೆ, 3 ಗಂಟೆ, ಆ ಥರ ಪ್ರಕೃತಿಯಲ್ಲಿ ಪ್ರತಿದಿನ 1 ಗಂಟೆ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕೇವಲ ಉಸಿರಾಟವನ್ನೇ ಗಮನಿಸ್ತಾ ಇರಿ ಮಾಸ್ಟರ್ಸ್. ನಮ್ಮ ನೆತ್ತಿಯಿಂದ ಪಾದದವರೆಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ನಮ್ಮ ತಲೆ, ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಹಣಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ಈ ಕಣ್ಣುಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಮೂಗಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. 2 ಕಿವಿಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಕೆನ್ನೆಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ಹಲ್ಲುಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಾಲಿಗೆಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಗಂಟಲಿಗೆ ಧನ್ಯವಾದವನ್ನು ತಿಳಿಸೋಣ. ನಮ್ಮ ಕತ್ತಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಶೋಲ್ಡರ್, ಭುಜಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ 2 ಕೈಗಳಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ 2 ಕೈ ಬೆರಳುಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ಬೆರಳಿನಲ್ಲಿ ಇರುವಂತಹ ಉಗುರುಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಬೆನ್ನಿನ ಭಾಗದಲ್ಲಿ ಇರುವಂತಹ ಮೂಳೆಗಳಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಹೊಟ್ಟೆಯ ಭಾಗಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಹೃದಯದ ಭಾಗಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ಕರಳಿನ ಭಾಗಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ ನಾಭಿ ಭಾಗಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ 2 ಕಾಲು ತೊಡೆ ಭಾಗಕ್ಕೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ 2 ಕಾಲಿನ ಮಂಡಿಗಳಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮ್ಮ 2 ಪಾದಗಳಿಗೂ ಕೂಡ ಧನ್ಯವಾದವನ್ನು ತಿಳಿಸೋಣ. 2 ಪಾದಗಳ ಬೆರಳಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ.
ಎರಡು ಪಾದಗಳ ಬೆರಳಿನ ಉಗುರುಗಳಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ಪೂರ್ತಿ ನೆತ್ತಿಯಿಂದ ಪಾದದವರೆಗೂ ಕೂಡ ನಮ್ಮನ್ನು ನಾವು ಅಬ್ಸರ್ವ್ ಮಾಡೋಣ ಮಾಸ್ಟರ್ಸ್. ನಮ್ಮನ್ನು ನಾವು ಗಮನಿಸೋಣ. ಎಷ್ಟು ಅದ್ಭುತವಾಗಿ ವಿಶ್ವ ಪ್ರಾಣ ಶಕ್ತಿ, ಬ್ರಹ್ಮಾಂಡದ ಶಕ್ತಿ, ಪೂರ್ಣಾತ್ಮದ ಶಕ್ತಿ, ಸರ್ವಾತ್ಮದ ಶಕ್ತಿ ಕಣ ಕಣ ಕಣದಲ್ಲಿನೂ ಕೂಡ ಸೇರ್ಕೊಳ್ತಾ ಇದೆ. ಅಂತಹ ಒಂದು ಅದ್ಭುತವಾದಂತಹ ಶಕ್ತಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ನಮಗೆ ಗೈಡ್ ಮಾಡ್ತಾ ಇರುವಂತಹ ಮಾಸ್ಟರ್ಗಳಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ನಮಗೆ ಅನೇಕ ಲೋಕಗಳ ಒಂದು ದರ್ಶನ ಮಾಡಿಸ್ತಾ ಇರುವಂತ ಮಾಸ್ಟರ್ಗಳಿಗೂ ಕೂಡ ನಾವು ಧನ್ಯವಾದವನ್ನು ತಿಳಿಸೋಣ. ನಾವು ಸತ್ಯದ ಜೀವನವನ್ನ ಜೀವಿಸೋದಿಕ್ಕೆ ಸನ್ಮಾರ್ಗ ತೋರಿಸ್ತಾ ಇರುವಂತ ಮಾಸ್ಟರ್ಗಳಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸೋಣ. ನಮ್ಮ ಉಸಿರು ಎಂಬ ಗುರುವಿಗೆ ನಾವು ಧನ್ಯವಾದವನ್ನು ತಿಳಿಸೋಣ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದು ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಡಬೇಕು. ಕೇವಲ ನಾವು ಶೂನ್ಯವಾಗಿರೋದನ್ನ ಅಭ್ಯಾಸ ಮಾಡೋಣ. ಈ ಒಂದು ಶೂನ್ಯ ಸ್ಥಿತಿಗೆ ತಲುಪೋದಿಕ್ಕೆ ನಮಗೆ ಎಲ್ಲಾ ಒಂದು ಪ್ರಕೃತಿ ಶಕ್ತಿ, ಪಂಚಭೂತಗಳ ಶಕ್ತಿ, ಮಾಸ್ಟರ್ಗಳ ಒಂದು ಶಕ್ತಿ ಸಹಾಯದಿಂದ ನಾವು ಶೂನ್ಯ ಸ್ಥಿತಿಗೆ ತಲುಪೋದಿಕ್ಕೆ ಸಹಾಯ ಮಾಡ್ತಾ ಇರುವಂತ ಎಲ್ಲಾ ಮಾಸ್ಟರ್ಸ್, ಪ್ರಕೃತಿ ಶಕ್ತಿಗೆ, ಪಂಚಭೂತಗಳ ಶಕ್ತಿಗೆ ನಾವು ಧನ್ಯವಾದವನ್ನು ತಿಳಿಸೋಣ ಮಾಸ್ಟರ್ಸ್. ಪ್ರತಿಯೊಂದು ಉಸಿರಕ್ಕೂ ನಾವು ಧನ್ಯವಾದವನ್ನು ತಿಳಿಸೋಣ.
ನಾವು ತಗೊಳ್ತಾ ಇರುವಂತ ಉಸಿರನ್ನು ಧನ್ಯವಾದವನ್ನ ತಿಳಿಸಿ ನಾವು ತಗೊಳ್ಳೋಣ. ಒಳಗಡೆ ನಾವು ತಗೊಳ್ಳೋಣ, ಹೊರಗಡೆ ಬಿಡುವಂತ ಉಸಿರಿಗೂ ಕೂಡ ನಾವು ಧನ್ಯವಾದವನ್ನ ತಿಳಿಸಿ ಆ ಉಸಿರನ್ನು ಹೊರಗಡೆ ಬಿಡೋಣ. ಇಂಥ ಒಂದು ಕೃತಜ್ಞತಾ ಭಾವದಿಂದ ಧನ್ಯವಾದವನ್ನು ತಿಳಿಸೋದಿಕ್ಕೆ ಪ್ರತಿದಿನ ಅಭ್ಯಾಸ ಬೇಕು ಮಾಸ್ಟರ್ಸ್. ಅವಾಗ್ಲೇನೆ ನಮ್ಗೆ ತ್ರಿಕರಣ ಶುದ್ಧಿ ಆಗೋದು. ಮನಸ ವಾಚ ಕರ್ಮಣ, ಏನ್ ಮನಸ್ಸಿನಲ್ಲಿ ಇರುತ್ತೆ ಅದನ್ನೇ ಮಾತಾಡ್ಬೇಕು, ಏನ್ ಮಾತಾಡ್ತೀವಿ ಅದನ್ನೇ ಮಾಡ್ಬೇಕು ಅಂತ ಒಂದು ತ್ರಿಕರಣ ಶುದ್ಧಿ ಆಗುತ್ತೆ ಉಸಿರಾಟದ ಜೊತೆಗೆ ಇರೋದ್ರಿಂದ. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ ಮಾಸ್ಟರ್ಸ್.
ಕೇವಲ 1 ನಿಮಿಷಗಳು ಮಾತ್ರ ಮಾಸ್ಟರ್ಸ್. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. Thirty seconds. 20 seconds. 10 seconds. ಓಕೆ ಮಾಸ್ಟರ್ಸ್, ಇವಾಗ ನಿಮ್ಮ 2 ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಡಿ. 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ನೋಡ್ತಾ ಹಸನ್ಮುಖಿಯಿಂದ ನಗುಮುಖದಿಂದ 2 ಕಣ್ಣನ್ನು ನಿಧಾನವಾಗಿ ನಿಮ್ಮ ಕೈಗಳನ್ನು ನೋಡ್ತಾ 2 ಕಣ್ಣನ್ನು ಬಿಡಿ ಮಾಸ್ಟರ್ಸ್. ಇಷ್ಟೊತ್ತು ನಾವು ಅದ್ಭುತವಾದ ಒಂದು ಧ್ಯಾನವನ್ನು ಮಾಡಿ ಧ್ಯಾನದ ಶಕ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಧ್ಯಾನಕ್ಕೆ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಜೂಮ್ ಅಲ್ಲಿ ವೀಕ್ಷಿಸುತ್ತಿರುವಂತ ಜೂಮ್ ಅಲ್ಲಿ ಎಲ್ಲ ವೀಕ್ಷಕರಿಗೂ ಕೂಡ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಇವತ್ತು ನಮ್ಮ ಜೊತೆಗೆ ಧ್ಯಾನದ ಅನುಭವವನ್ನು ಹಂಚಿಕೊಳ್ಳೋದಿಕ್ಕೆ ಆನಂದರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ತಿಳಿಸೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಜೊತೆಗೆ ಸಮುದ್ರದಿಂದ ಆನಂದರಾಜ್ ಅಂತ ಹೇಳಿ ಪಿರಮಿಡ್ ಮಾಸ್ಟರ್ಸ್ ತುಂಬಾ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದಾರೆ, ಮತ್ತೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದಾರೆ. ಎಷ್ಟು ವೆಜಿಟೇರಿಯನ್ ರ್ಯಾಲಿ ಎಲ್ಲ ಭಾಗವಹಿಸ್ತಾರೆ, ಧ್ಯಾನ ಮಹಾಯಜ್ಞಕ್ಕೆ ಎಲ್ಲ ಭಾಗವಹಿಸ್ತಾ ಇರ್ತಾರೆ. ತುಂಬಾ ಅದ್ಭುತವಾದಂತಹ ಸೇವೆ ಮಾಡ್ತಾರೆ, ಆಧ್ಯಾತ್ಮಿಕ ಸೇವೆ. ಅಂತ ಒಂದು ಮಾಸ್ಟರ್ ಜೊತೆಗೆ ನಾವು ಇವತ್ತು ಸತ್ಸಂಗವನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಕೂತ್ಕೊಂಡಿದ್ದೀವಿ. ಪ್ರತಿಯೊಬ್ಬರ ಅನುಭವನೂ ಕೂಡ ಅದ್ಭುತವಾಗಿನೇ ಇರತ್ತೆ ಮಾಸ್ಟರ್ಸ್. ಇವತ್ತು ಆನಂದರಾಜ್ ಸರ್ ಅವರು ಅವರ ಒಂದು ಅನುಭವವನ್ನ ಅವ್ರ ಮುಖಾಂತರನೇ ನಾವು ಕೇಳೋಣ. ಸರ್, ನಮ್ಮ ಒಂದು ಹನುಮಸಾಗರ ಟೀಮ್ ವತಿಯಿಂದನೂ ಕೂಡ ಮತ್ತು PMC SSK ಟೀಮ್ ವತಿಯಿಂದನೂ ಕೂಡ ನಿಮಗೆ ಸ್ವಾಗತವನ್ನ ಕೋರ್ತಾ ನಿಮ್ಮ ಅನುಭವವನ್ನ ಹಂಚ್ಕೋಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಓವರ್ ಟು ಸರ್. ನಿಮ್ದು ಸೌಂಡ್ ಬರ್ತಾ ಇಲ್ಲ ಸರ್. ಅದು ಮೈಕ್ ತರ ಇದೆ ಅಲ್ವಾ, ಅದು ಟಚ್ ಮಾಡಿ ಸರ್. ಥ್ಯಾಂಕ್ ಯು ಮೇಡಮ್, ತುಂಬಾ ಧನ್ಯವಾದಗಳು. ಈ ಗ್ರೂಪ್ ನಲ್ಲಿ ಇರುತ್ತಂತ ಎಲ್ಲ ಆತ್ಮ ಬಂಧುಗಳಿಗೂ, ಡಾಕ್ಟರ್ ಪಿತಾ ಬ್ರಹ್ಮಾಶ್ ಪತ್ರಿಜಿ ಅವರಿಗೂ, ಪ್ರಣಮಾಲಯ ಪತ್ರಿಜಮ್ಮನವರಿಗೂ, ಪ್ರಕೃತಿ ಮಾತೆಯು, ವಿಶ್ವಶಕ್ತಿ ಮಾತೆಯು, ಭೂಮಿ ತಾಯಿಗೂ, ಪ್ರತಿಯೊಂದು ಭೂಮಿಯಲ್ಲಿ ಜೀವಿಸುವ ಪ್ರಾಣಿಗಳಿಗೂ, ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸೋಣ. ನನ್ನ ಹೆಸರು ಆನಂದರಾಜ್ ಅಂತ. ನಾವು ಒಂದು 8 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ವಿ ಮೇಡಮ್. 8 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನಕ್ಕೆ ಹೆಂಗ್ ಬಂದ್ವಿ ಅಂದ್ರೆ, ಧ್ಯಾನ ಎಂಬುದು ಅಪ್ಪಟ ಗೊತ್ತಿದ್ದಿಲ್ಲ. ನಾನು ಸ್ವಾರ್ಥ, ಆಮೇಲೆ ನನಗೊಂದು ಅಹಂಕಾರ ಇವೆಲ್ಲ ಇದ್ದು
ನಾನೇ ಬೆಳಿಬೇಕು, ನಾನೇ ಕೆಲಸ ಮಾಡಬೇಕು, ನನ್ನಿಂದ ಆಗ್ಬೇಕು ಅಂತ ನನ್ನಲ್ಲಿ ಬಹಳಷ್ಟು ಒತ್ತಡ ಇತ್ತು. ಅಲ್ಲಿ ಬಹಳಷ್ಟು ನನಗೆ ಆ ಗೌರವದ ಸೊಕ್ಕೊಂಬದು ಇತ್ತು. ಬಾರೆ ಮನುಷ್ಯರ ಮೇಲೆ ಆ ಸಿಟ್ಟು ಮಾಡೋದು, ಆಮೇಲೆ ಒಬ್ರ ಮೇಲೆ ಒಬ್ರು ಚಾಡಿ ಹೇಳೋದು, ಇಂಥವೆಲ್ಲ ಮೊದ್ಲಿಂದ ನಮಗೆ ಸ್ವಲ್ಪ ಇದ್ರು ಗುಟ ಈ ಧ್ಯಾನಕ್ಕೆ ಬಂದ್ಮೇಲೆ ನಾವೆಲ್ಲರೂ ಮನಶಾಂತಿಯಿಂದ ಇವಾಗ ಎಲ್ಲವನ್ನು ಕಳ್ಕೊಂಡು ಅದ್ಭುತವಾದ ಶಕ್ತಿ ಜೊತೆಗೆ ನಾವಿದ್ದೀವಿ. ಈ ಧ್ಯಾನಕ್ಕೆ ಬಂದ ಕಾರಣ ಅಂದ್ರೆ ಈ ಧ್ಯಾನ ನಿಗಮ ನಮಗೆ ಗೊತ್ತಿದ್ದಿಲ್ಲ. ನಮ್ಮೂರಲ್ಲಿ ಹೆಣ್ಮಕ್ಳು ಮೇಡಮ್ನವರೆಲ್ಲ ಮಾಡ್ತಾ ಇದ್ರು, ನಮ್ಮ ಬನ್ನಿ ಮಕ್ಕಳು ಕೂಡ ಇರ್ತಾರ. ಅವರಿಂದ ಆ ಮೂಲಕದಿಂದ ನಾವು ಧ್ಯಾನ ತಿಳ್ಕೊಂಡ್ವಿ. ಈ ಧ್ಯಾನಕ್ಕೆ ಬಹಳಷ್ಟು ಜನ ಧ್ಯಾನ ಮಾಡ್ತಾ ಇದ್ರು, ಏನಂಬುದು ಗೊತ್ತಾಯ್ತಿಲ್ಲ. ಇದು ಬಂದು ಹೊಲಿದ್ದ ಬಂದು ಎಲ್ಲ ಕುಂತ್ಕೊಂಡು ಹೊತ್ತಿಗೆ ಬನ್ನಿ ಗಿಡತಕ್ ಮಾಡ್ತಾರ. ಅವರೆಲ್ಲ ಬಂದು ಧ್ಯಾನ ಮಾಡ್ತಾ ಇದ್ರು. ಅವ್ರ ಮೂಲಕ ನಾವು ಈ ಒಂದು ಗಂಗಮ್ಮ ಮೇಡಮ್ ಅಂತ ಅವ್ರ ಮೂಲಕದಿಂದ ನಾವು ಧ್ಯಾನಕ್ಕೆ ಬಂದ್ವಿ. ಆ ಮೇಡಮ್ ನಮಗೆ ನೀವು ಕೂಡ ಧ್ಯಾನ ಮಾಡ್ಬೇಕಪ್ಪ, ನೀವು ಮನೆಗಿದ್ರಿ ಹಂಗ ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂತ ಆತ್ಮಶಕ್ತಿ ಹೆಚ್ಚು ಬೆಳಿತೈತೆ, ನಾವ್ ಯಾರೋ ಎಂಬುದು ನಮಗೆ ಗೊತ್ತಾಗ್ತಂತ ಹೇಳಿ ಆ ಮೇಡಮ್ ಬೇಕಾಗಿದ್ದ ನಾವು ಧ್ಯಾನಕ್ಕೆ ಬಂದ್ವಿ. ಅವತ್ತಿಂದ ನಮಗೆ ಧ್ಯಾನ ಬಗ್ಗೆ ಗೊತ್ತಾಯ್ತು. ಶ್ವಾಸದ ಮೇಲೆ ಗಮನ, ಆಲೋಚನೆ ಬಂದ್ರೆ ಕಟ್ ಮಾಡಂತ ನಮಗೆಲ್ಲ ಹೇಳಿದ್ರು. ಅವತ್ತಿಂದ ನಮಗೆ ಧ್ಯಾನದ ಬಗ್ಗೆ ಸ್ವಲ್ಪ ಅರಿವು ಮೂಡಿತು. ಧ್ಯಾನ ಅವತ್ತಿಂದ ನಮಗೆ ಒಂದು ಶಕ್ತಿ ಬಂದಂಗಾಯ್ತು. ನಾವು ಬಹಳಷ್ಟು ಹೊರಗಡೆ ತಿರುಗಾಡ್ತಿದ್ವಿ, ಜಾಸ್ತಿ ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಇರ್ತಿದ್ವಿ. ಇದು ಧ್ಯಾನ ನನಗೆ ಶಿಕ್ಷಕಲಿದ್ದ ಒಂದು 10 ವರ್ಷ, ಒಂದು 9 ವರ್ಷ ಆಯ್ತು ನೋಡು, ಯಾರು ಗಂಟೆಲ್ಲ ತಗದಿಲ್ಲ. ನಮ್ದು ಹೆಲ್ಮೆಟ್ ಏನು, ನಮ್ ಧ್ಯಾನ ಏನೋ, ನಮ್ ಕೆಲ್ಸ ಏನೋ, ನಮ್ ಫ್ರೆಂಡ್ಸ್ಗೂ ಎಷ್ಟು ಬೇಕು ಅಷ್ಟೇ ಮಾತಾಡಿಸ್ತೀವಿ, ಅಷ್ಟೇ ಈ ಜೀವನ. ನಮಗೆ ಪ್ರತಿದಿನ ಪ್ರತಿ ಕ್ಷಣ ಮೆಡಿಟೇಷನ್, ಧ್ಯಾನ 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 ಎಲ್ಲೇ ಇರಲಿ ಮೆಡಿಟೇಷನ್ ಅದ್ರ ಬಗ್ಗೆನೆ ಪ್ರತಿಯೊಂದು PMC ಚಾನೆಲ್ನ ಆನ್ ಮಾಡ್ಕೊಂಬೋದು, ಎಲ್ಲರ ಅನುಭವ ತಿಳ್ಕೊಬೋದು, ನಾವು ಆ ಅನುಭವಗಳನ್ನ ಪಡ್ಕೊಬೋದು. ಇದೇ ತರ ನಾವು ಕಲ್ತ್ಕೊಂಡಿದ್ವಿ. ಮೊನ್ನೆ ಅದ್ರೆಲ್ಲ ನಮ್ಮೂರ ಫ್ರೆಂಡ್ಸು ಮಾಸ್ಟರ್ ಎಲ್ಲ ಹೇಳಿದ್ದಾರೆ, ನಮ್ಮ ಫಿಲ್ಮ್ ಬಂಗೆ ಯಾಕೆ ಬಂತು, ಹೆಂಗ್ ಬಂತು ಅಂತೆಲ್ಲ. ಅದ್ರ ಬಗ್ಗೆ ಏನಿಲ್ಲ. ನಾವು ಇವತ್ತೊಂದು ಕಾನ್ಸೆಪ್ಟ್ ಅಂದ್ರೆ ಪತ್ರಿ ಸರದ ಜೊತೆಗೆ ನಾವು ಹೆಂಗಿದ್ವಿ, ಪತ್ರಿ ಸರ್ ಹೆಂಗ್ ಪರಿಚಯ ಆದ್ರು, ಪತ್ರಿ ಸರಿಂದ ನಮ್ಗೆ ಏನ್ ಲಾಭ ಸಿಕ್ತು, ಪತ್ರಿ ಸರ್ ನಮ್ಗೆ ಏನ್ ಹೇಳ್ಕೊಟ್ರು, ಅದ್ರ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಅದ್ಭುತವಾದ ಧ್ಯಾನ ನಮ್ಮ ಸೋಮಸುಂದರ ಕಾಶಿ ವಿಶ್ವನಾಥ ಫಿಲ್ಮಿದ್ದು ಪತ್ರಿ ಸಾರ ಬಂದು ಓಪನಿಂಗ್ ಮಾಡೋ ಇದ್ದ ಬಹಳಷ್ಟು ಎನರ್ಜಿ, ಬಹಳಷ್ಟು ಶಕ್ತಿ, ಆನಂದ ಇದೆ, ಸಂತೋಷವಾಗಿದೆ. ಅದನ್ನೆಲ್ಲ ನಾವು ಫ್ರೆಂಡ್ಸ್ ಮೂಲಕ ನಮ್ಮೂರ 100-200 ಜನ ಧ್ಯಾನ ಮಾಡ್ತಾ ಇದ್ದಾರೆ. ಅವರೆಲ್ಲ ಚೆನ್ನಾಗಿ ಈ ಧ್ಯಾನದಿಂದ ಬಹಳಷ್ಟು ಸಂತೋಷ, ಆನಂದವಾಗಿದ್ದಾರೆ. ಅದೇ ತರ ನಾವು ಊಟ ಮಾಡ್ತಾ ಇದ್ವಿ. ನೀವು ಫಸ್ಟ್ ಪತ್ರಿ ಸಾರು ಧ್ಯಾನ ಗೊತ್ತಿದ್ದಿಲ್ಲ, ಫಸ್ಟ್ ಧ್ಯಾನಕ್ಕೆ ಬಂದಿದ್ದೆ. ಇಲ್ಲೇ ಒಂದು ಆದಿವಾನಿ ಅಂತೈತೆ, ಆ ಆದಿವಾನಿಯಲ್ಲಿ ನಮಗೆ ಫಸ್ಟ್ ಪತ್ರಿ ಸಾರ್ ನಾವು ನೋಡಿದ್ವಿ. ನಮ್ಮೂರೆಲ್ಲ ಒಂದು ನೆನಪ ಮಾಡ್ಕೊಂಡು ನಾವೆಲ್ಲ ಹೋದ್ವಿ. ಪತ್ರಿ ಸಾರ್ ಮ್ಯೂಸಿಕ್ ಮೆಡಿಟೇಷನ್ ಐತೆ, ಆದ್ರೆ ಏನ್ ಗೊತ್ತಿದ್ದಿಲ್ಲ ಅವಾಗ. ಅವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದಿಲ್ಲ ಧ್ಯಾನ. ಆದಿವಾನಿಯಲ್ಲಿ ಹೋದಾಗ ಮ್ಯೂಸಿಕ್ ಮೆಡಿಟೇಷನ್ ಐತೆ, ಒಂದು ಆಟ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಪತ್ರಿ ಸಾರ್ ಸ್ವಲ್ಪ ಲೇಟಾಗಿ ಬಂದ್ರು. ಎಲ್ಲ ಬಹಳಷ್ಟು ಜನ ಕಲ್ತಿದ್ರು. ನಮಗೆ ಧ್ಯಾನಕ್ಕೆ ಕೂಡ್ರಪ್ಪ ಅಂತಂದ್ರೆ ಧ್ಯಾನಕ್ಕೆ ಕೂಡ್ತಿದ್ವಿ. ಧ್ಯಾನಕ್ಕೆ ಕೂಡಿದ್ವಿ. ಸಾರ್ ಬಂದು ಪತ್ರಿ ಸಾರ್ ಹೆಂಗಂದ್ರೆ ಹೆಂಗಿರ್ತಾನ ನೋಡಿದ್ವಿ ಫಸ್ಟ್, ಯಾವಾಗ ಗೊತ್ತಿಲ್ಲ. ಈತ ಒಳ್ಳೆ ಆಕ್ಟಿವ್ ಇರ್ತಾನ, ಹೆಂಗಿರ್ತಾನ ಸ್ವಲ್ಪನೇ. ಪತ್ರಿ ಸಾರ್ ಬಂದಾರಿಂದ ತಾತ ನಮ್ ಫ್ರೆಂಡ್ ಪಗಲಾಗಿದ್ದ ಆಡ್ಕೊಂತಿದ್ದೆ, ಈ ತಾತ ಏನ್ ಹೇಳ್ತಾನ, ಒಬ್ಬರ ಬಗ್ಗೆ ಮಾತಾಡೋದ್ ಬೇಡ, ನಾವು ಧ್ಯಾನ ಕಳ್ಕೊಂಡ್ಮೇಲೆ ಅದನ್ನ ತಿಳ್ಕೊಂಡ್ಮೇಲೆ ಒಬ್ಬರ ಬಗ್ಗೆ ನಾವು ಹೇಳಿ ಮಾತಾಡ್ಬೇಕು ಅಂತ ಬೈದ್ ನಾನು. ಪತ್ರಿ ಸಾರ ಬಂದ್ರು, ಎಲ್ಲ ಮಾತಾಡಿದ್ರು. ವಾಯ್ಸ್ ತೆಲುಗು ಹೇಳ್ತಿದ್ರು. ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಸರ್, ತುಂಬಾ ಸ್ಲೋ ಆಗಿ ಮೆಲ್ಲಗೆ ನಿಧಾನ ಆಗಿ ಕೇಳಿಸ್ತಾ ಇದೆ. ಹೌದಾ ಮೇಡಮ್? ಕೇಳ್ಸತ್ ಮೇಡಮ್ ಮಗ? ಮಾತಾಡಿ ಸರ್. ಪತ್ರಿ ಸರ್ ಬಂದು ಮ್ಯೂಸಿಕ್ ಮೆಡಿಟೇಷನ್ ಮಾಡ್ತಾ ಇದ್ರು. ಮಾಡಿಸ್ತಾ ಇದ್ದಾಗ ನಾವು ಕುಂತ್ಕೊಂಡ್ವಿ, ಧ್ಯಾನ ಮಾಡಿದ್ವಿ. ಸಾರ್ ಒಂದು 3 ತಾಸು ಧ್ಯಾನ ಮಾಡಿಸಿದ್ರು. 3 ತಾಸು ಧ್ಯಾನ ಆದ್ಮೇಲೆ ಅವರು ತಲೆನಾಗ ಹೇಳಿದ್ರು, ಕನ್ನಡ ಟೈಮ್ ಟೆಸ್ಟ್ ಮಾಡಿದ್ರು. ನಮ್ ತೆಲುಗು ಅರ್ಥ ಆಗ್ತಿದ್ದಿಲ್ಲ, ಸಾರ್ ಏನ್ ಹೇಳ್ತಾರೆ ಏನಿಲ್ಲ ಅಂತ ಅರ್ಥ ಆಗ್ತಿದ್ದಿಲ್ಲ. ಕನ್ನಡ ಹೇಳಿದ್ರು. ಕನ್ನಡದಿಂದ ನಮಗೆ ಟ್ರಾನ್ಸ್ಲೇಷನ್ ಗೊತ್ತಾಯ್ತು. ಸಾರ್ ಹೇಳ್ತಿದ್ರು, ಶ್ವಾಸದ ಮೇಲೆ ಗಮನ, ನಿಮ್ ಶ್ವಾಸವನ್ನು ಬಹಳಷ್ಟು ಗಮನಿಸ್ಬೇಕು. ನೀವ್ ಯಾರು, ನೀವ್ ಇದಕ್ಕೆ ಬಂದಿರಿ, ನೀವೇನನ್ನು ಮಾಡ್ತಾ ಇದೀರಿ, ನಮ್ ಜನ್ಮ ಏನು, ಆ ಜನ್ಮನ ನಾವು ತಿಳ್ಕೊಬೇಕು.
ಅಂತಂತ ಸಾರ್ ಹೇಳ್ತಾ ಇದ್ರು. ಅದರಿಂದ ಬಹಳಷ್ಟು ಚೆನ್ನಾಗಿ ನಮ್ಗೆ ಗೊತ್ತಾಯ್ತು. ಆಮೇಲೆ ಧ್ಯಾನದಿಂದ ಏನ್ ಪಡಿಬೇಕು, ಏನ್ ಲಾಭ ಆಗ್ಬೇಕು, ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅದ್ರ ಕಡೆಗೆ ಕಾನ್ಸೆಪ್ಟ್ ಇರ್ಬೇಕು. ನಾವ್ ಏನ್ ಮಾಡ್ತಾ ಇದೀವಿ ಎಂಬುದು ಕೂಡ ನಮಗೆ ತಿಳುವಳಿಕೆ ಇರ್ಬೇಕು. ಯಾರಿಗೆ ಮೋಸ ಮಾಡಬಾರ್ದು, ಯಾರನ್ನು ಹೇಳ್ಬಾರ್ದು, ಯಾರಿಗೆ ನೋವು ಕೊಡಬಾರ್ದು. ಅದೇ ತರ ಧ್ಯಾನ ಚೆನ್ನಾಗಿ ಮಾಡ್ಬೇಕು. ಈ ಧ್ಯಾನವನ್ನು ಚೆನ್ನಾಗಿ ಮಾಡ್ಕೊಂತ ಹೋದ್ರ ನಿಮ್ ಲೈಫ್ ಅನ್ನೇ ಚೇಂಜ್ ಆಗ್ತಂತ ಅವತ್ತು ಸಾರ್ ಹೇಳಿದಾಗ ನಮಗೆ ಬಹಳಷ್ಟು ಅರಿವು ಮೂಡಿತು. ಇದ್ರ ಏನೊಂದ್ ಶಕ್ತಿ ಐತಲ್ಲ ಅಂತೇಳಿ ಆ ಸಾರ್ ನಮ್ಗೆ ಕೈ ಕೊಡಕ್ ಎಲ್ಲರ ಕೈ ಕೊಟ್ರು. ನನಗೆ ಕೈ ಕೊಡಕ್ ಹೋದ್ರೆ ಆ ಸಾರ್ ಕೈ ಕೊಡಲ್ಲ. ಯಾಕಂದ್ರೆ ನಮ್ ಸಾಧನೆ ಕಮ್ಮಿ ಇತ್ತು. ನಾನೇನಪ್ಪ ಈ ಸಾರ್ ಎಲ್ಲರೂ ಕೊಟ್ರು ನನಗೆ ಕೈ ಕೊಡ್ಲಿಲ್ಲಪ್ಪ ಅಂದ್ರೆ ಆಮೇಲೆ ಒಬ್ರು ಮನೆಗ್ ಹೋದ್ರು. ನಾವ್ ಅವ್ರಿಂದ ಹೋದ್ವಿ. ಮನೆಗ್ ಹೋಗಿ ಎಲ್ಲ ಹೆಣ್ಮಕ್ಳು ಲೇಡೀಸ್ ಮೇಡಮ್ನವರೆಲ್ಲ ಒಂದು ಮನೇಲಿ ಕುಂತ್ಕೊಂಡಿದ್ರು. ಕುಂತ್ಕೊಂಡು ಸಾರ್ ಹೋದ್ರು. ಕುಂತ್ಕೊಂಡ್ಮೇಲೆ ಎಲ್ಲಾರ ಮಾತಾಡ್ತಿದ್ರು. ಅಲ್ಲಿ ಹೋಗಿ ಕೈ ಕೊಟ್ರು ಕೂಡ ಕೊಡಲ್ಲ. ಯಾಕೆ ಸರ್ ಅಂದ್ರೆ ಅಮ್ತಾರ್ಲ ಹೆಣ್ಮಕ್ಳೆಲ್ಲ ಸಾಧನೆ ಮಾಡಿದ್ರಲ್ಲ, ಆ ಸಾರ್ ಕೈ ಕೊಟ್ಟೋದು, ಕೈ ಮುಟ್ಟೋದು, ಆಮೇಲೆ ಕೈ ಮೇಲೆ ಹೆಗಲ ಮೇಲೆ ಹಾಕೋದು, ಇದೆಲ್ಲ ಮಾಡ್ತಾ ಇದ್ರು. ನಾವೇನ್ ಈ ಸಾರ್ ನಮ್ಗೆ ಕೈ ಕೊಟ್ಟಲ್ಲ ಏನ್ ಮಾಡಲ್ಲ ಅಂತ ಅಂದ್ಕಂತ ಆಯ್ತು ಬಿಡ ಅಂತೇಳಿ ಸರಿಯಪ್ಪ ಅಂತೇಳಿ ಹೋದ್ವಿ. ಹೋದಾಗ ಆಯ್ತು ಸರ್ ಅಂತೇಳಿ ಅಲ್ಲಿಂದ ಬಹಳಷ್ಟು ಜನ ಚೆನ್ನಾಗಿ ಕಲ್ತೀವಿ. ಆತರ ಈ ಸಾಧನೆ ಕಮ್ಮಿ ಐತಲ್ಲ, ಈ ಸಾಧನೆ ಬೇಡ ಅಂತೇಳಿ ಪತ್ರಿ ಸರ್ ನಮ್ಗೆ ಧ್ಯಾನ ಸಿಕ್ಕೈತೆ, ಇದನ್ನ ಇಲ್ಲೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ನಾನು ಚೆನ್ನಾಗಿ ಮಾಡ್ಕೊಂಡೆ. ಅದೇ ತರ ನಮ್ಮೂರಾಗೆಲ್ಲ ಫಿಲ್ಮ್ ಕಟ್ಟಿವಿ. ಎಲ್ಲ ಅಂದ್ರೆ ಮತ್ತೆ ಪತ್ರಿ ಸರ್ ಜೊತೆ ಓಪನಿಂಗ್ ಮಾಡ್ಬೇಕಂತ ನಮ್ಗೆಲ್ಲ ಕಾನ್ಸೆಪ್ಟ್ ಇತ್ತು. ಅವತ್ತು ಆಯ್ತಳ ಹೌದು ನನ್ ಫಿಲ್ಮ್ ಬಗ್ಗೆ ಗೊತ್ತಾಯ್ತಲ್ಲ, ಇದಕ್ಕೆ ಚೆನ್ನಾಗಿ ನಾವು ದುಡಿಬೇಕು, ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿನ ಆದಷ್ಟು ಸಾಧನೆ ಮಾಡ್ಬೇಕಂತೇಳಿ ಚೆನ್ನಾಗಿ ಧ್ಯಾನ ಮಾಡಿದೆ. ಚೆನ್ನಾಗಿ ನನ್ನ ಕೆಲಸ ಆತ್ಮಕ್ಕೆ ಇದಕ್ಕೆ ಫಿಲ್ಮ್ ಜಗತ್ತು, ಸಹಕಾರ ಜಗತ್ತು ಅಂತ ತಿಳ್ಕೊಂಡೆಲ್ಲ ನಾನು ಅದಕ್ಕೆ ಕಷ್ಟ ಬಿದ್ದು ಚೆನ್ನಾಗಿ ಧ್ಯಾನ ಮಾಡಿದ್ವಿ. ಅದೇ ತರದ ನಾನು ನಮ್ 2017ರಾಗ ನಮ್ಮ ಫಿಲ್ಮ್ ಮಾಸ್ಟರ್ ನಮ್ಮ ಪತ್ರಿ ಸರ್ ನಮ್ಮೂರಿಗೆ ಬಂದ್ರು. ಬಂದದಂತಡ ಅವ್ರು ಏನ್ ಮಾಡಿದ್ರು, ಅಲ್ಲಿ ನಮ್ಮೂರು ಕ್ರಾಸಿಗೆ ಹಿಡಿದ್ರು. ನಾನು ಸಾಧನೆಯನ್ನ ಜಾಸ್ತಿ ಮಾಡ್ತಾ ಇದ್ದೆ. ನಾನು ಜಾಸ್ತಿ 3 ತಾಸು 4 ತಾಸು ಧ್ಯಾನ ಮಾಡ್ತಾ ಇದ್ದೆ. ಮಾಡ್ತಾ ನಮಗೆ ಅನುಭವ ಆಯ್ತು. ಕ್ರಾಸ್ ಅಂತ ಹೇಳಿದ್ರೆ ನಂದು ಗಾಡಿ ನಮ್ಮ ಫಿಲ್ಮ್ ಕಟ್ಟಾಕ ತಿರುಗಾಡಿ ಬಹಳಷ್ಟು ಇದಾಗ್ಬಿಟ್ಟಿತ್ತು. ಹೊಸ ತರನ ಆಯ್ತು. ಅದನ್ನ ಇತ್ತು ಕೊಟ್ಟು ಬೇರೆ ತರನ ಅಂತ ಕುಂತಿದ್ದೆ. ಇದು ಫಿಲ್ಮ್ ಓಪನಿಂಗ್ ಆದ್ಮೇಲೆ ನೋಡೋಣ ಅನ್ಕಂತ ನಾನು ಸುಮ್ಮನಿದ್ದೆ. ಅದೇ ತರದ ಪತ್ರಿ ಸರ್ ಬಂದು ಅಲ್ಲಿ ನಮ್ಮೂರು ಕ್ರಾಸಿಗೆ ಇಳಿದು ಎಲ್ ರಾವಯ್ಯ ಅಂತ ನಾನು ಯಾವಾಗ ನೋಡಿ ನನ್ನೇ ತಾವೇ ಕರೆದು ನನ್ನ ತಾನೇ ಗಾಡಿ ತಂದಿ ಅಂತ ಹೇಳಿ ಗಾಡಿ ತಂದಿದ್ದೀನಿ ಸರ್ ಅಂತೇಳಿ ನಾನು ಗಾಡಿ ತಮ್ಮ ಅಂತೇಳಿ ತನ್ನ ಕಾರ್ನಾಗ ಇಳಿದ್ರು. ತನ್ನ ಗಾಡಿ ಮೇಲೆ ಕುಂತ್ಕೊಂಡು ನಮ್ಮೂರು ಫಿಲ್ಮ್ ಹಿಡಿತಕ್ಕೆಲ್ಲ ಬಂದು ಅಲ್ಲಿದ್ದ ಸಾರ್ನ ಸ್ವಾಗತ ಮಾಡ್ಕೊಂಡಿವಿ. ಅವತ್ತಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು. ಸಾರ್ ಅವತ್ತ ನೀ ಅಪ್ಪಿಕೊಂಡು ಕೈ ಕೊಟ್ಟು ಫಿಲ್ಮ್ ಹಿಡ್ದಾಗ ಭಾಳ ಚೆನ್ನಾಗೈತೆ ಅಂತೇಳಿ ನನಗೆ ಅವತ್ತ ನೀವು ಬೆನ್ನ ಬಡಿದ್ರು. ಅವತ್ತು ನಾನು ತಿಳ್ಕೊಂಡೆ, ಅವತ್ತು ಆದ ಮನ್ಯಾಗ ನನ್ ಕೈ ಕೊಡ್ಲಿಲ್ಲ, ನನಗೆ ಸಾರು ಮುಟ್ಲಿಲ್ಲ. ಇದಕ್ಕಾಗಿ ಅಂದ್ರೆ ಅವತ್ತು ನನಗೆ ಸ್ವಲ್ಪ ಜ್ಞಾನೋದಯ ಆಯ್ತು. ನನ್ನ ಸಾಧನೆ ಕಮ್ಮಿ ಇತ್ತು, ಅದಕ್ಕಾಗಿ ಈ ಸಾಧನೆ ಕಮ್ಮಿ ಇದ್ದಾಗ ಸಾರ್ ಕೈ ಕೊಡ್ಲಿಲ್ಲ ಏನಿಲ್ಲ ಅನ್ಕಂತ ಅವತ್ತು ನಮ್ಮೂರಿಗೆ ಬಂದಾಗ ಅವಾಗ ಈ ಸಾರ್ನ ನಾನು ಅನ್ಕೊಂಡೆ, ಧ್ಯಾನ ಸಾಧನೆ ಮಾಡಿದಾಗ ಮಾತ್ರ ಈ ಸಾರ್ ನನ್ಗೆ ಕೈ ಕೊಡೋದು, ಇದ್ರ ಕೊಡಕಲ್ಲ ಅಂತೇಳಿ ಅವತ್ತಿಂದ ಕೈ ಕೊಟ್ಟು ಅವತ್ತೇ ಪತ್ರಿ ಸರ್ ಜೊತೆ ನಮ್ಮೂರು ಸ್ಟೇಜ್ ಮೇಲೆ ಮಾತಾಡಂತ ಕೊಟ್ರು. ನಾನು ಮಾತಾಡಿದೆ. ಅವತ್ತಿಂದ ನನಗೆ ಧೈರ್ಯ ಬಂತು. ಅವತ್ತಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನು ಸ್ವಲ್ಪ ಧ್ಯಾನ ಮಾಡೋ ಅಂತ ಹೆಚ್ಚಿನ ಆಸಕ್ತಿ ನನಗೆ ಹುಡಿತು. ಆಯ್ತಂತೆ ಅವತ್ತಿಂದ ಮಾಡ್ಕೊಂತ ಬಂದ್ವಿ. ನನ್ನಿಂದ ನಾನು ತಿಳ್ಕೊಂಡೆ, ನಾನು ಎಷ್ಟು ಅಜ್ಞಾನದಾಗಿದ್ದೆ, ನಾನು ಎಷ್ಟು ಮೋಟದಲ್ಲಿದ್ದೆ, ಇದು ಧ್ಯಾನಕ್ಕೆ ಬಂದಲ್ಲಿದ್ದ ನನಗೆ ಬಹಳಷ್ಟು ಶಕ್ತಿ ಬಂತಲ್ಲ, ಇದರಿಂದ ಏನಾದ್ರು ಶಕ್ತಿ ಇದೆ ಅಂತೇಳಿ ಮತ್ತೆ ನಾನು ಜಾಸ್ತಿ ಧ್ಯಾನ ಮಾಡಕ್ಕಾಗ್ತಿತ್ತು. ಆತ ಮಾಡ್ತಾ 2017 ಬಂದು ಓಪನಿಂಗ್ ಮಾಡಿದ್ರಲ್ಲ, 2018ರಾಗ ಬೆಂಗಳೂರು ಫಿಲ್ಮ್ ಸಿಟಿಗೆ ಹೋದ್ವಿ. ನನಗೆ ಧ್ಯಾನ ಮಾಡಕ್ ಕುಂತ್ಕೊಂಡಾಗೆಲ್ಲ ಸಾಧನೆ ಬರ್ತಿತ್ತು. ಪತ್ರಿ ಸರ್ ಅಲ್ಲಿ 2018ರಾಗ ಅಲ್ಲಿ ಬೆಂಗಳೂರು ಫಿಲ್ಮ್ ಹೋದಾಗ ನನಗೆ ಸ್ಟೇಜ್ ಮ್ಯಾಗ ಕರಿಬೇಕಂತ ನನಗೆ ಬಂತು. ನನಗೆ ಮೆಸೇಜ್ ಬಂತು. ನನಗೆ ಸಾರ್ ಕರಿತಾರ, ನೀನು ಮುಂದೆ ಕುಂತ್ಗ, ನೀನ್ ನೋಡಿ ಕರಿತಾರ, ಇಲ್ಲ ನಿಮ್ಮ ಮಾಸ್ಟರ್ ಯಾರಾದ್ರೂ ಕರಿತಾರ, ನೀನ್ ಹೋಗಿ ಪತ್ರಿ ಸರ್ ತಕ್ಕ ಮಾತಾಡ್ಬೇಕು ಅಂತೇಳಿ ನನಗೆ ಒಂದು ಮನುಷ್ಯನಾಗ ಒಳ್ಳೆ ಧ್ಯಾನ ಮಾಡ್ತಾ ಇದ್ದೀನಿ. ಫಿಲ್ಮ್ ಇಟ್ಟಾಗ ಮನಸ್ಸು ತಡಿವಲ್ದು, ಹೋಗು ಅಂತ. ನನಗೆ ಧ್ಯಾನ ಒಳ್ಳೆ ಇಂಟ್ರೆಸ್ಟ್ ಐತಿ, ಬಿಟ್ಟು ಹೋಗೋದಾವಲ್ದು. ಮತ್ತೆ ಹಂಗನಲ್ಲಿ ನನ್ ಲಾಸ್ಟ್ 10-15 ನಿಮಿಷ ಇತ್ತು. ಸಾರ್ ಮಾತಾಡ್ತಿದ್ರು, ನಾನು ಅಲ್ಲೇ ಮುಂದೆ ಕೂತ್ಕೊಂಡೆ. ಅದೇ ತರ ನನಗೆ ಧ್ಯಾನದಾಗ ಏನು ಬಂದಿತ್ತು,
ಅದೇ ಪತ್ರಿ ಸಾರ್ದು ನಮಗೆ ಹೆಂಗ್ ಕರೆದ್ರು, ಯಾವ ತರ ಕರೆದ್ರು ಅಂತ ಅದಾತಲ್ಲ, ಅದೇ ಮಾತನ್ನ ಅಲ್ಲಿ ಕಿಲ್ಬಿಂಡೆ ಕುಂತ್ಕೊಂಡು ಧ್ಯಾನ ಮಾಡ್ತಿದ್ದಾಗ ಮುಂದೆ ಹೋಗಿ ನಮ್ಮವರು ಚೌಧರಿ ಸರ್ ಇರ್ತಿದ್ರು. ಆ ಸಾರ್ ಸ್ಟೇಜ್ ಮೇಲೆ ಇದ್ರು. ಆ ಒಬ್ರು ಮಾಸ್ಟರ್ ಏನಕ್ಕಿರ್ತಾರೆ, ಪತ್ರಿ ಸರ್ ಇರ್ತಾರೆ ಅಂತ ನನಗೆ ಆತ್ಮದೊಳಗೆ ಹೇಳ್ತಿತ್ತು. ಅದೇ ತರ ನಮಗೆ ಚೌಧರಿ ಸರ್ ಮ್ಯಾಕ್ ಕರೆದು ಈ ಪತ್ರಿ ಸರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸರಿ ಸೋಮ್ ಸುಂದ್ರ ಭಾರಿ ಬಾಗಿ చూస్తారు ಪಿರಮಿಡ್ ಬಾಗಿ ಧ್ಯಾನ చేస్తారు, ನೀವೇ ಹೋಗಿ ಪಿರಮಿಡ್ ಓಪನಿಂಗ್ చేస్తారు ಅಂತೇಳಿ ಅದ್ರ ಆತ ಅಂತ ಆ ಸಾರ್ ನನ್ನ ಅಲ್ಲಿಗೆ ಮತ್ತೆ ಅಪ್ಪಿಕೊಂಡು ಅಲ್ಲಿಗೆ ನನಗೆ ಥ್ಯಾಂಕ್ಸ್ ಕೊಟ್ಟು ಅಲ್ಲಿಂದ ನನಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ಸಾರದ ಬಗ್ಗೆ ಇಷ್ಟೆಲ್ಲ ಐತಲ್ಲ, ನಾವು ಸಾರದ ಬಗ್ಗೆ ಏನೇ ತಿಳ್ಕೊಂಡಿದ್ವಿ, ಇದರಿಂದ ಬಹಳಷ್ಟು ಶಕ್ತಿವಂತಲ್ಲ ಅಂತ ಅನ್ಕಂತ ಆ ಆಯ್ತು. ಅವತ್ತಿದ್ದ ಮತ್ತೆ ನನಗೆ ಪತ್ರಿ ಸರ್ದ ಒಂದು ಅನುಭವ. 2019 ನಮ್ಮ ಊರ್ಲಿದ್ದ ತಿರುಂಪಿಗೆ ಹೋದ್ರು. ಅವ್ರ ತನ್ನ ಬರ್ತಡೆಗೋಸ್ಕರ ಅಲ್ಲಿ ಎಲ್ಲ ತಿರುಂಪಗ ಹೋಗ್ತಿದ್ರು. ತಿರುಂಪುಲಿದ್ದ ರಾಯಚೂರಿಗೆ ಬೈದ್ರು. ರಾಯಚೂರ್ಲಿದ್ದ ಮತ್ತೆ ಇದಕ್ ಬಂದ್ರು, ಬಳ್ಳಾರಿಗೆ ಬರೋಕಂತಂದ್ ಬಂದ್ರು. ಅಲ್ಲಿಂದ ಸಿರುಗುಂಪನವರು, ಆಮೇಲೆ ಕುರುಗೋಡದವರು, ನಮ್ಮ ಸೋಮಸುಂದರ ಕ್ರಾಸ್ ಎಲ್ಲ ಮಾಸ್ಟರ್ಗಳೆಲ್ಲ ಫೋನ್ ಮಾಡಿದ್ರು. ಇವರು ಕೊಡೇಶ್ವರ ಸರ್ ಅವ್ರು ಫೋನ್ ಮಾಡಿದ್ರು, ಹಿಂಗ್ ಪತ್ರಿ ಸರ್ ಎಲ್ಲ ಬರ್ತಾರ ನೋಡು, ನೀವು ಅಲ್ಲಿ ಅಡ್ಮಿಟ್ ಮಾಡ್ಕೊಂತೀರ ನೋಡ್ರ ಅಂತಂದತ್ತೆ. ನಾನು ಆ ಸಾರ್ಥಕ ಎಲ್ಲಾರ್ಗು ಹೇಳಿದೆ, ನಮ್ಮೂರ್ ಸೋಮಸುಂದರ ಮಾಸ್ಟರ್ ಎಲ್ಲ ಹೇಳಿದೆ, ನೋಡಿ ಪತ್ರಿ ಸರ್ ಹಿಂಗ್ ಬರ್ತದಾರೆ, ತಿನ್ಬಿಡ್ತಕ್ಕಂತ ಬರಕಲ್ಲ, ಅಲ್ಲಿ ಕ್ರಾಸಿ ಹೋಗೊಂಡು ಬರೀ ಎಲ್ಲಾರು ಹೋಗಿ ಕ್ರಾಸಿಗೆ ಸಾರ್ನ ಕೈ ಕೊಟ್ಟು ಸಾರ್ನ ಇನ್ವೈಟ್ ಮಾಡೋಣ್ರ ಅಂತೇಳಿ ಎಲ್ಲೊಂದು 30 ಜನ 40 ಜನ ಇದ್ರು. ಬಂದ್ರು, ಕರೆಕ್ಟ್ 10:30 ಬಂದ್ರು. ಬಂದ್ ಸರ್ ಕಿಲೋಮೀಟರ್ ತಗೊಂಬರ ತೊಂದ್ರೆ ಇಲ್ಲ ಅಂದ್ರೆ ಇದು ಕಾರ್ನಾಗಲಿ ತೆಗೆದು ನಮ್ನೆಲ್ಲಾರು ನೋಡಿ ಕೈ ಕೊಟ್ಟು ಮತ್ತೆ ನನಗೆ ಅಪ್ಪಿಕೊಂಡು ಕೈ ಕೊಟ್ಟು ಮತ್ತೆ ನನಗೆಲ್ಲ ಬೆನ್ನಿಗೆ, ಆಮೇಲೆ ಹಿಂದೆ ಮುಂದೆ ಹೃದಯಗೆ ಎಲ್ಲ ಬಡ್ದು ಅಪ್ಪಿಕೊಂಡು ಕೈ ಕೊಟ್ರು. ಕೈ ಕೊಟ್ಮೇಲೆ ಇನ್ನ ನಾನು ಎಷ್ಟು ಅಜ್ಞಾನಾಗಿದ್ದೆಲ್ಲ, ಅಜ್ಞಾನದಿಂದ ಜ್ಞಾನಕ್ಕೆ ಬಂದೆ. ಮತ್ತೆ ಅವತ್ತು ಸಾರ್ ಬಂದು ಬಡ್ದವಲ್ಲಿದ್ದ, ಕೈ ಕೊಟ್ಟವಲ್ಲಿದ್ದ, ಅಪ್ಪಿಕೊಂಡಿದ್ದ, ಇನ್ನ ಎಕ್ಸ್ಪೀರಿಯನ್ಸ್ ಬಂತು, ಇನ್ನ ಎನರ್ಜಿ ಬಂದ ನನಗೆ. ಓ ಇಷ್ಟೆಲ್ಲ ಐತಲ್ಲ ಶಕ್ತಿ ಸಾರ್ಥಕ, ನಮ್ಗೆ ನಾವ್ ಏನೇನ್ ಧ್ಯಾನ ಮಾಡ್ತೀವಿ ಹಂಗ ನಮ್ಗೆ ಎಷ್ಟು ಶಕ್ತಿ ನಮಗೆ ಕಲೆಕ್ಟ್ ಆಗ್ತದೆ ಅಂತ ಅನ್ಕೊಂಡು ಅಲ್ಲಿಂದ ಜಾಸ್ತಿ ಧ್ಯಾನದ ಅದ್ಭುತವಾದ ಶಕ್ತಿ ನನಗೆ ಇತ್ತು. ಅದೇ ತರ ನಮ್ಗೆ ಅಪ್ಪಿಕೊಂಡು ಸಾರ್ ನಮ್ಗೆ ಹಣ್ಣು ಕೊಟ್ಟು ಎಲ್ಲರಿ ಮಾಸ್ಟರ್ಸ್ ಕೈ ಕೊಟ್ಟು ಎಲ್ಲ ಹೇಳಿದ್ರು, ಧ್ಯಾನ ಬಾಗ ಚೂಸ್ಕೊಂಡು ಬಾರಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ, ಇದೊಂದು ಶಕ್ತಿ ಅದ್ಭುತವಾದ ಶಕ್ತಿ ಐತಿ ಅಂತ ಅಲ್ಲಿದ್ದ ನಮ್ಗೆ ಏನ ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲಿಂದ ಸಾರಿಗೆ ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಪತ್ರಿ ಸಾರಿಂದ ನನಗೊಂದು ಜೀವನ ಮುಕ್ತಿ ಸಿಕ್ತಲ್ಲ, ಈ ಧ್ಯಾನದಿಂದ ನಾವು ಜ್ಞಾನ ಪಡಿಬೇಕು ಇಲ್ಲಿಂದ ಅಂತೇಳಿ ಅವತ್ತಿದ್ದ ಪತ್ರಿ ಸಾರ್ ಎಲ್ಲೇ ಹೋಗ್ಲಿ ಫಸ್ಟ್ ಹೋಗಿ ಕೈ ಕೊಡ್ತಿದ್ದೆ. ಆದ್ರೂ ಅವ್ರು ಕೈ ಕೊಟ್ಟನಪ್ಪ ಅಂದ್ರೆ ಅಷ್ಟೇ ಎನರ್ಜಿ ಬರ್ತಾ ಇತ್ತು. ನಾವು ಒಂದ್ ಚಡು ಕೈ ಕೊಟ್ಟನಪ್ಪ ಅಂದ್ರೆ ಒಂದು ದಿವಸ ಎಷ್ಟು ಧ್ಯಾನ ಮಾಡ್ತೀವಿ ಅಷ್ಟು ಎನರ್ಜಿ ನಮಗೆ ಬರ್ತಾ ಇತ್ತು. ಅಷ್ಟು ಪತ್ರಿ ಸರ್ ಎಲ್ಲಾರು ಬರ್ಲಿ ನಮ್ ಕೆಲ್ಸ ಬಿಟ್ಟು ಹೋಗ್ತಿದ್ವಿ. ಬಾರಾಗ ಆಗ್ಲಿ ಸುತ್ತನ ಕಡೆ ಎಲ್ಲ ದುರ್ಗುಂಪಾಗ್ಲಿ ಹಿರಿಕೆರೆ ಆಗ್ಲಿ ಎಲ್ಲೇ ಬರ್ತಾರಪ್ಪ ಅಂದ್ರೆ ಅಲ್ಲಿಗೆ ಹೋಗಿ ಅಷ್ಟು ಕೈ ಕೊಟ್ಟು ನಾವ್ ಹಬ್ಕೊಂತಿದ್ವಿ. ಅಷ್ಟು ಎನರ್ಜಿ ಜೊತೆಗೆ ಆಯ್ತು. ಹಾಗೆ ನಮಗೆ ಆಮೇಲೆ ನಮ್ಮ ಊರಲ್ಲಿ 1 ವರ್ಷ ಧ್ಯಾನ ಇಟ್ಕೊಂಡ್ವಿ. ಧ್ಯಾನ ಇಟ್ಕೊಂಡ್ಮೇಲೆ ಮನೆ ಧ್ಯಾನ ಇಟ್ಕೊಂಡ್ವಿ. ಧ್ಯಾನ ಎಲ್ಲಾರ ಮನೆಗೆ 11 ದಿವಸ 21 ದಿವಸ ಎಲ್ಲ ಮನೆ ಇಟ್ಕೊಂಡ್ವಿ. ಆಮೇಲೆ ನಮ್ಮ ಮನೆಗ ಒಂದು 11 ದಿವಸ 21 ದಿವಸ ಇಟ್ಕೊಂಡಿದ್ದೆ. 7 ದಿವಸ 8 ದಿವಸ ಇಟ್ಟಿತ್ತು. ಆಮೇಲೆ ಪತ್ರಿ ಸಾರ್ದು ಬಹಳಷ್ಟು ಇದು ನಮ್ ಲೋಕಕ್ಕೆಲ್ಲ ಬೇರೆ ಲೋಕಕ್ಕೆ ಹೋಗ್ತಾರ ಅಂತಂದ್ರೆ ಅವತ್ತಿದ್ದ ನನಗೆ ಬಹಳಷ್ಟು ನೋವಾಯ್ತು. ಏನಪ್ಪಾ ಅಂದ್ರೆ ಈ ಸಾರಿ ನಾವು ಎಲ್ಲ ಧ್ಯಾನ ಮಾಡ್ತಾ ಇದ್ವಿ, ಪತ್ರಿ ಸರ್ ಏನಾಗಬಾರ್ದು, ಮತ್ತೆ ಮೊದ್ಲು ಹೆಂಗಿದ್ರು ಅದೇ ತರ ಹೆಂಗಿರ್ಬೇಕು ಅಂತ ಹೇಳಿ ನಮ್ಗೆಲ್ಲ ನಮ್ಮ ಮಾಸ್ಟರ್ ಎಲ್ಲ ಪಿರಮಿಡ್ ಎಲ್ಲ ಸಂಕಲ್ಪಿಕೊಂಡ್ವಿ. ಎಲ್ಲ ರಾತ್ರಿ ಧ್ಯಾನ ಮಾಡಿದ್ವಿ. ಸಾರ್ನ ಹೆಂಗ ಪ್ರಕೃತಿ ಕೇಳ್ಕೊಂಡ್ವಿ, ಸಾರಿ ಏನಾಗಬಾರ್ದು, ಮತ್ತೆ ಆಕ್ಟಿವ್ ಆಗಿರ್ಬೇಕು, ಎಲ್ಲಾ ದೇಶಗಳನ್ನ ತಿರುಗಿ ಎಲ್ಲಾ ಪ್ರಾಣಿ ಎಲ್ಲಾ ಊರಿಗೆ ಶಾಕಾಹಾರಿ ಆಗ್ಬೇಕಂತ ಹೇಳಿ ಪತ್ರಿ ಸಾರ್ದ ನಾವೆಲ್ಲ ಸಂಕಲ್ಪಿಕೊಂಡ್ವಿ. ಅದೇ ತರ ಅದು ಅಲ್ಲಿಗೆ ಇತ್ತು ಅನ್ಕತ್ತೆ ಸಾರ್ದು. ಆಮೇಲೆ ಹಿಂಗೆ ರಾತ್ರಿ ತೀರೋದ್ರು ಅಂತ ನಮಗೆ ಬಂತು. ಅಲ್ಲಿಂದ ನಮ್ಮೂರ್ಲಿದ್ದು ಒಂದು ಕಾರ್ ಮಾಡಿಕೊಂಡ್ರೆ ರಾತ್ರಿ ಒಂದು ಎಲ್ಲ ನಮ್ಮ ಧ್ಯಾನದ ಮಾಸ್ಟರ್ ಎಲ್ಲ ನಮ್ಮ ಸೋಮಸುಂದರ ಮಾಸ್ಟರ್ ಎಲ್ಲ ಹೋಗಿ ಅಲ್ಲಿನ ತಿಳ್ಕೊಂಡ್ವಿ. ಎಲ್ಲ ತಿಳ್ಕೊಂಡು ಅಲ್ಲಿಂದ ಬಹಳಷ್ಟು ನೋವಾಯ್ತು. ಒಂದು ಸ್ಟೇಜ್ ಮೇಲೆ ಹಾಕಿದ್ರು. ಆ ಸಾರ್ನ ನಾನು ಹೋದ್ರೂಟ ಸಾರ್ನ ನೋಡ್ಲಿಲ್ಲ. ಯಾಕಂದ್ರೆ ನಮಗೆ ಒಂದು ಆತ್ಮಶಕ್ತಿನೇ ತಿಳಿಸುವಂತ ಎಷ್ಟು ಅಜ್ಞಾನದಿದ್ವಿ, ಎಷ್ಟು ನಾವು ಮೋಸ ಮಾಡ್ತಾ ಇದ್ವಿ, ಎಷ್ಟು ಹಿಂಸೆಗಳನ್ನು ಇದು ಮಾಡ್ತಾ ಇದ್ವಿ, ಎಲ್ಲರ ಬಗ್ಗೆ ಮಾತಾಡ್ತೀವಿ ಅಂತ ನಮಗೆಲ್ಲ ಹೇಳಿ ಆತ್ಮಜ್ಞಾನವನ್ನು ಕೊಟ್ಟು ಧ್ಯಾನವನ್ನು ಮಾಡೋ ಶಕ್ತಿ ಕೊಟ್ಟು ನಾವು ಎಷ್ಟೋ ನಮ್ಮ ಜನ್ಮಗಳು ಎಷ್ಟು ಕರ್ಮಗಳಿದ್ವು ಆ ಕರ್ಮಗಳೆಲ್ಲ ಕಳ್ಕೊಂಡ್ವಿ. ಎಷ್ಟೆಲ್ಲ ನಮಗೆ ಮಾಡಿಕೊಟ್ಟ ಎಂತತಿರಲ್ಲ ಅಂತ ಬಹಳಷ್ಟು ದುಃಖ ಆಯ್ತು. ನೋಡಿದ 1 ತಾಸಲ್ಲ 2 ತಾಸ 3 ತಾಸ ಆದ್ರೂ ಎಲ್ಲಾರು ನಮ್ಮ ಮಾಸ್ಟರ್ ನೋಡಿದ್ರು, ನಾನ್ ನೋಡಿದ್ದಿಲ್ಲ. ಯಾಕಂದ್ರೆ ಸಾರ್ನ ನೋಡಕ್ ಅಷ್ಟು ದುಃಖ ಬರ್ತಿತ್ತು. ನಮ್ಗಿಂತೆಲ್ಲ ಬಿಟ್ಟಲ್ಲ ನಮ್ಗೆ ಅಂತ ಬಹಳ ದುಃಖ ಆಯ್ತು. ಆಮೇಲೆ ನನಗೆ ಧ್ಯಾನ ಕೂತ್ಕೊಂಡಾಗ ಆಯ್ತು.
ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ. ನಾವು ಈಗ ನನ್ನ ದೇಹ ಮಾತ್ರ ಹೋಗುತ್ತೆ, ನನ್ನ ಆತ್ಮ ಇಲ್ಲೇ ಸುತ್ತಾ ಇರ್ತೈತೆ. ನೀನ್ ಎಲ್ಲಿ ಧ್ಯಾನ ಮಾಡ್ತೀವಿ ಅಲ್ಲಿ ಬರ್ತಂತ ನನಗೊಂದು ಮೆಸೇಜ್ ಬಂತು. ಆ ಮೆಸೇಜ್ ಮಕ್ಕಳ ತಿಳ್ಕೊಂಡು ಮತ್ತೆ ಹೋಗಿ ಆ ಸಾರ್ನ ಮಕ್ಕ ನೋಡಿ ನಾನು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕುಂತ್ಕೊಂಡು ಮತ್ತೆ ಧ್ಯಾನ ಮಾಡಿದೆ. ಮಾಡ್ತಾ ಮಾಡ್ತಾ ಬಹಳ ಚೆನ್ನಾಗಾಯ್ತು. ಲಾಸ್ಟ್ ಮೂಮೆಂಟ್ನಾಗೆಲ್ಲ ಆಯ್ತು, ಹೆಣ್ಮ ಮೆರವಣಿಗೆ ಬಂತು. ಆ ಮೆರವಣಿಗೆ ನಾನು ನನ್ನ ಜೋಬ್ನಾಗಿಂದ 5,000 ರೊಕ್ಕ ಇಟ್ಕೊಂಡಿದ್ದೆ. ನನ್ಗೆ 5,000 ರೊಕ್ಕ ಇಟ್ಕೊಂಡಾಗ ಯಾರು ಹೊಡೆದ್ರೆ ಗೊತ್ತಿಲ್ಲ. ಆಮೇಲೆ ನಾನು 10,000 ಸ್ವಲ್ಪ ಮಣ್ಣು ಮಾಡಲ್ಲಿ ವ್ಯಾನ್ ಹೋಯ್ತು, ಅದು ಓದಲು ಗಲಾಟೆ ಫುಲ್ ಆಗ್ಬಿಡ್ತು. ನಾನೇನ್ ಮಾಡಿದೆ, ಈ ಕಡೆ ಬಂದ್ಬಿಟ್ಟೆ. ಈ ಕಡೆ ಬಂದು ನಾನು ರೊಕ್ಕ ನೋಡ್ಕೊಂತ ನಾನು 5,000 ರೊಕ್ಕ ಇಲ್ಲ ಅಲ್ಲಿ. 5,000 ರೊಕ್ಕ ಹಿಂದೆ ಜೋಬ್ನಾಗ ಯಾರು ಹೊಡೆದು ಬಿಟ್ರ. ನಾನು 10,000 ಅನ್ಕೊಂಡೆ. ಸ್ವಲ್ಪ ಆಲೋಚನೆ ಮಾಡಿದೆ. ನಮ್ಮೂರ್ ಮಾಸ್ಟರ್ ಏಕ್ ಆಲೋಚನೆ ಜಿಗ್ಗಿ ಮಾಡ್ತೀವಿ ಇಲ್ಲ, ಮತ್ತೆ ನಿಜ ಹೇಳ್ಬೇಕಲ್ಲ, ಇಲ್ಲಕ್ಕ ಹಿಂಗ ಒಂದ್ 5,000 ರೂಪಾಯಿ ಕಟ್ಟಿದ್ದೆ. ಅವು 5,000 ರೂಪಾಯಿ ರೊಕ್ಕ ಯಾರ ಹೊಡೆದ್ಬಿಟ್ರ. ಆಮೇಲೆ ಯಾಕೆ ಚಿಂತೆ ಮಾಡ್ತೀನಿ, ನಾವು ಕೊಡ್ತೀವಿ ಬಾ ಅಂತ. ಇಲ್ಲಕ್ಕ ಕೊಡೋದೇ ಬೇಡ, ನನ್ನ ಒಳಗ ಜೋಬ್ನಾಗ ಅದಾವ ಅಂತ ಅವಾಗ ಅನ್ಕೊಂಡೆ. 10,000 ನಾನು ಮನುಷ್ಯನ ಅನ್ಕೊಂಡೆ. ಮತ್ತ ಎಷ್ಟೋ ಕೋಟಿಗಳು ಜನಕ್ಕ ಅಜ್ಞಾನದಿಂದ ಜ್ಞಾನವನ್ನು ತಿಳಿಸಿ ಎಷ್ಟೋ ಎಲ್ಲಾರನ್ನ ಮಾಂಸಾಹಾರನ ತಿಂಬಾರೆಲ್ಲ ಸಾಕಾರಿ ಮಾಡಿದೀವಿ. ಒಂದ್ 5,000 ರೂಪಾಯಿ ದೊಡ್ಡದ, ಯಾರೇ ಕಷ್ಟ ಇರ್ತತೆ ಆ ಕಷ್ಟಕ್ಕೆ ಯಾರಂತ ತಗೊಂಡಿರ್ತಾರ, ಅವ್ರಿಗೆ ಒಳ್ಳೇದಾಗ್ಲಿ. ನನಗೆ ನೀನಿದ್ರ ನೀನ್ ಕಂಡ ಮೇಲೆ 5,000 ದೊಡ್ಡದಲ್ಲ. ನಾನು ಎಷ್ಟು ರೊಕ್ಕ ದುಡಿತೀನಿ, ಈ ರೊಕ್ಕದಿಂದ ನಾನು ಈಗ ಎಷ್ಟೋ ಜ್ಞಾನದಿಂದ ಅಜ್ಞಾನದಿಂದ ಜ್ಞಾನಕ್ಕೆ ಬಂದೆ. ಇದನ್ನ ತಿಳ್ಕೊಂಡು ನಾನು ಬಹಳಷ್ಟು ಮುಂದೆ ಹೋಗ್ತಿಂತ. ಒಂದ್ 5,000 ರೂಪಾಯಿ ರೊಕ್ಕಲ್ಲ. ನೀನು ಯಾವಾಗಲೂ ಜ್ಞಾನಕ್ಕೆ ಆಗಿರ್ಬೇಕು, ಪ್ರತಿಯೊಬ್ಬರಿಗೂ ಶಾಕಾರ ಆಗ್ಬೇಕು, ಪ್ರತಿಯೊಬ್ಬರಿಗೆ ಎನರ್ಜಿ ಕೊಡ್ತಾ ಇರ್ಬೇಕು. ನಿನ್ನಿಂದ ನಾವು ಉದ್ಧಾರ ಆಗಿರ್ಲಿಲ್ಲ ಅಂತ ಅನ್ಕೊಂಡು ಬಂದ್ಮೇಲೆ ನನಗೆ 5,000 ರೂಪಾಯಿ ತಿಳ್ಕೊಂಡ. ನನಗೆ ನಾನು ಕೆಲಸ ಮಾಡಿದಾಗ ಒಂದು 3-4 ದಿನದಾಗ 20,000 ರೂಪಾಯಿ ಲಾಭ ಆಯ್ತು. ಬರೀ 3-4 ದಿನದಾಗ ನನಗೆ ಕೆಲಸ ಸಿಕ್ತು. ಆ ಕೆಲಸದ ಮೂಲಕ ಅರ್ಥ ಮಾಡಿದೆ. ಆ ಲಾಭ ಬರೇ 20,000 ರೂಪಾಯಿ ಹೋಗಿದ್ದನ್ನ ನನಗೆ 20,000-30,000 ರೂಪಾಯಿ ಲಾಭ ಆಯ್ತು. ಅದರಿಂದ ತಿಳ್ಕೊಂಡೆ, ಈ ಕಳ್ಕೊಂಡಿದ್ದು ಎಲ್ಲೂ ಹೋಗೋದಲ್ಲ, ಅದೇನು ಒಳ್ಳೆ ಕಾರ್ಯಕ್ಕೆ ಹೋಗಿರುತ್ತೆ. ನೀನ್ ಎಂದಾದ್ರೆ ನೀನು ಕೊಡ್ತೀಯ ಅಂದ್ಕೊಂಡು ಆ 20,000 ಹೇಳಿ ನಾನು ಅಲ್ಲಿದ್ದ ಬಂದು ಅಂದೆ. ಅವತ್ತಿದ್ದ ಸ್ವಲ್ಪ ನೈಟ್ ಎಲ್ಲ ಧ್ಯಾನ ಮಾಡಿದ್ವಿ. ಅವತ್ತಿಂದ ಎಕ್ಸ್ಪೀರಿಯನ್ಸ್ ಆಯ್ತು. 20,000 ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ ನಂಬೋದು ನನಗೆ ಗೊತ್ತಾಯ್ತು. ಆತ್ಮ ಬರೇ ದೇಹ ಮಾತ್ರ ಹೋಗುತ್ತೆ, ಆತ್ಮ ನಮ್ಮ ಸುತ್ತನೇ ಸುತ್ತಾ ಇರುತ್ತೆ ಅಂತೇಳಿ ಅವತ್ತಿಂದ ಎಕ್ಸ್ಪೀರಿಯನ್ಸ್ ಧ್ಯಾನ ಚೆನ್ನಾಗಾಯ್ತು. ಅವತ್ತಿಂದ ನನಗೆ ಅದ್ಭುತವಾದ ಧ್ಯಾನ ಇನ್ನ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಎಲ್ಲೇ ಸಹಕಾರಿಗಳಿಗೆ ಹೋಗ್ಬೇಕು, 20,000 ಹೋಗ್ಬೇಕು, ಪ್ರತಿಯೊಬ್ಬರು ಸಹಕಾರ ಆಗ್ಬೇಕಂತ ನನಗೆ ಗೊತ್ತು. ಎಲ್ಲೇ ಸಹಕಾರ ಇರ್ಲಿ, ಮಂಡ್ಯಾಗಾಗ್ಲಿ, ಬೆಳಗಾದ ಹುಬ್ಬಳ್ಳಾಗ್ಲಿ, ಆಮೇಲೆ ಎಲ್ಲ ನಮ್ಮ ಎಲ್ಲಿ ಆಗ್ತತೆ ಅಲ್ಲಿ ಹೋಗಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಎಲ್ಲ ಸಹಾಯ ಮಾಡ್ಕೊಂಡು ನನ್ಗೆ ಏನ್ ತಿಳಿಯುತ್ತೆ ನಂದು ಜ್ಞಾನ, ನನಗೆ ಜ್ಞಾನ ಏನು ಐತೆ ಆ ಜ್ಞಾನದಿಂದ ಪ್ರತಿಯೊಬ್ಬರಿಗೆ ಹೇಳಿ ಅಲ್ಲಿರತಕ್ಕಂಥ ಶಕ್ತಿನ ತಿಳ್ಕೊಂಡು ಇನ್ನೊಬ್ಬರು ಹೇಳ್ಕೊಡ್ತಂತ ಮಾಸ್ಟರ್ಸ್ ಅವ್ರನ್ನ ತಿಳ್ಕೊಂಡು ಜ್ಞಾನವನ್ನು ತಿಳ್ಕೊಂಡು ಹೆಚ್ಚಿನ ಶಕ್ತಿ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಬಹಳ ಚೆನ್ನಾಗಿದೆ, ಅದ್ಭುತವಾದ ಧ್ಯಾನ ಕೊಟ್ರು. ಅದರಿಂದ ನನಗೆ ಬಹಳಷ್ಟು ಇವತ್ತು 9 ವರ್ಷ ಆಯ್ತು. ಯಾವುದು ಟೆಂಟಿಲ್ಲ, ಯಾರ್ದು ಯಾರ ಬಗ್ಗೆ ಮಾತಾಡೋದಿಲ್ಲ. ನನ್ನ ಧ್ಯಾನ ಏನು, ನನ್ನ ಕೆಲಸ ಏನು, ನಂದೇನು, ಇವಾಗ ನಾನು ಅದ್ಭುತವಾದ ಜೀವನ ನಡೆಸ್ತಾ ಇದ್ದೀನಿ. ನನಗೆ ಏನು ಇವತ್ತು ಯಾವುದೂ ತೊಂದರೆ ಇಲ್ಲ. ಇವತ್ತು ನಾನು ಏನ್ ಅನ್ಕೊಂತ ಅದು 10,000 ನೆರವೇರಿಸ್ಕೊಟ್ಟನು. ನನಗೆ ಏನ್ ಬೇಕಪ್ಪ, ಆರೋಗ್ಯ, ಆಮೇಲೆ ಸಂತೋಷ, ಆನಂದ, ನೆಮ್ಮದಿ. ಇವು ನನಗೆ ಇಂಪಾರ್ಟೆಂಟ್. ನೆಮ್ಮದಿ, ಆನಂದ, ಮನುಷ್ಯ ನೆಮ್ಮದಿ ಇರ್ಬೇಕು, ಶಾಲೆ ಅನ್ನೋದ್ರೆ ಶಾಂತಿ ಇರ್ಬೇಕು. ಇವೆರಡು ಎಲ್ಲೇನು ಹೋಗ್ಲಿ ಅವೆರಡು ನನಗೆ ಕೊಟ್ಟಿದ್ದಾನೆ. ಅದೇ ತರ ನಾನು 10,000 ನನಗೆ ಒಳ್ಳೆ ಜೀವನ ಕೊಟ್ಟಿದ್ದಾನೆ. ಅವತ್ತಿದ್ದ ಅನ್ಕೊಂಡು ಇವತ್ತಿನವರೆಗೂ ಎಲ್ಲೇ ಕ್ಲಾಸ್ ಇರ್ಲಿ, ಎಲ್ಲೇ ಧ್ಯಾನ ಇರ್ಲಿ, 10,000 ಸಂಕಲ್ಪದ ಮೂಲಕ ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ತಾ ಇದ್ದೀನಿ. ನಾನು ತಿಳಿದವರಿಗೆ, ಆಮೇಲೆ ನಮ್ಮ ಕ್ಲಾಸ್ನವರಿಗೆ, ಆಮೇಲೆ ನಮ್ಮ ಹುಡುಗರಿಗೆ ಅದೇ ತರ ಅದ್ಭುತವಾದ ಧ್ಯಾನ ನನಗೆ ಧ್ಯಾನ ಹೇಳ್ತಾ ಇದ್ದೀನಿ. ಅವತ್ತಿಂದ ನಮಗೆ 10,000 ನಮ್ಮ ಹಿಂದೆ ಅದರ. ನಮ್ಗೆ ಹೇಗೆ ಕೆಲಸ ಮಾಡ್ಲಿ, ತಪ್ಪು ಮಾಡ್ಲಿ, ಅದ್ರ ಬುದ್ಧಿ ಹೇಳ್ತಾನ ಈ ತರ ತಪ್ಪು ಮಾಡಬಾರ್ದು ಅಂತ. ನಿನ್ನಿಂದ ನೀ ತಿಳ್ಕ, ನಿನ್ನ ಆತ್ಮಚಿತಿ ನೀನಿರು, ನಿನ್ನ ಆತ್ಮಚಿತಿ ಇಟ್ಕೊಂಡು ಸಾಧನೆ ಮಾಡು. ಬಹಳಷ್ಟು ಕ್ಲಾಸ್ ಹೇಳೋ ಕೂಟ ನನಗೆ ಅಷ್ಟೊಂದು ಇದಿಲ್ಲ. ಆತ ಧೈರ್ಯ ಕೊಟ್ಟ. ಹೇಳ್ಬೇಕು, ನಮ್ಮಿಂದ ನಮ್ಗೆ ಅನುಭವ ಏನಾಗ್ತದೆ ಅಂತ ತಿಳ್ಕೊಂಡು ಹೇಳ್ಬೇಕು, ಒಬ್ರಿಂದ ಒಬ್ರು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ 10,000 ನಮಗೆಲ್ಲ ಹೇಳಿ ಬಹಳಷ್ಟು ಸಾರಿಂದ ನಮ್ಗೆ ಇಲ್ಲೇ ಇದ್ದಿದ್ರಪ್ಪ ಅಂದ್ರೆ ನಾವ್ ಇನ್ನ ಎಷ್ಟೋ ಜ್ಞಾನ ಕಲ್ತಿದ್ವಿ, ಎಷ್ಟೋ ಜ್ಞಾನೋದಯ ಆಗ್ತಿದ್ವಿ ಅಂತ 10,000 ಕಳ್ಕೊಂಡ್ರು ಕೂಡ ನಮ್ಗೆ ಆತ್ಮಶಕ್ತಿ ಐತೆ. ಬಹಳಷ್ಟು ಚೆನ್ನಾಗಿದೆ. ಅವತ್ತಿಂದ ನನಗೆ ಬಹಳಷ್ಟು ಆನಂದ, ಸಂತೋಷ, ನೆಮ್ಮದಿ ಇದೆ.
ನಾನು ಹೊಲದಲ್ಲಿ ಕೆಲಸ ಆದ್ರೂ ಕೂಡ ಇವತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ. ನಾನು ಹೊಲದಲ್ಲಿ ಒಂದ್ 5 ಎಕರೆ ಮೆಣಸಿನಕಾಯಿ ಇಟ್ಟೀನಿ. ದಿನ ಹೋಗಿ ನನ್ನ ಕೈಲಾದಷ್ಟು ಹೊಲ್ದಾಗ ಕೆಲಸ ಮಾಡ್ತೀನಿ. ನಾನು ಎಷ್ಟು ಮುಂಜಾನೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಧ್ಯಾನ ಮಾಡ್ತೀನಿ 6 ಗಂಟೆ ತನಕ. ಆ ಧ್ಯಾನ ಮಾಡಿದ ಶಕ್ತಿ ನಾನು ಹೊಲ್ದ ಮೇಲೆ ನಾನು ಏನ್ ಕೆಲಸ ಮಾಡಿರಂಬಂಗ್ ಇರ್ತದೆ ಗೊತ್ತಾ. ಹೊಲ್ದಕ್ ಹೋದ್ಮೇಲೆ ಕೆಲಸ ಎಷ್ಟು ಬೇಗವಾಗಿ ಆಗ್ತದೆ. ನನ್ ಜೊತೆ ಬರೋರು ಧ್ಯಾನ ಮಾಸ್ಟರ್ ಆಳುಗಳು ಏನಾಗ್ಲಿ ನನ್ ಜೊತೆ ಕೆಲಸ ಮಾಡಿದ್ರೆ ಅಷ್ಟು ಶಕ್ತಿ ಇರ್ತದೆ. ನಾನು ಏನ್ ಕೆಲಸ ಮಾಡಿಲ್ಲಪ್ಪ ಮುಂದ್ಬಿಡ್ತನ. ಮತ್ತೆ ಸಾಯಂಕಾಲ ಹೊತ್ತು ಹೋಗಿ ಒಂದ್ ಅರ್ಧ ಗಂಟೆ 10 ನಿಮಿಷ ಹೊಲ್ದಾಗ ಹೋಗಿ ಧ್ಯಾನ ಮಾಡು. ಆ ಮಿಷಿನ್ ಗಿಡಕ್ಕೂ ಎಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ. ಅಷ್ಟು ಶಕ್ತಿ ಇರುತ್ತೆ. ಅಂತ ಆತ್ಮಶಕ್ತಿ ನಮ್ಮಲ್ಲಿ ನಾವು ಬೆಳೆಸಬೇಕು. ಅದೇ ಸರ್ ಒಂದು ಒಳ್ಳೆ ಜೀವನ ಕೊಟ್ಟಿದ್ದಾನಲ್ಲ. ನಾವು ಇಷ್ಟು ದಿನ ಎಷ್ಟು ಅಜ್ಞಾನದಿಂದ ಇದ್ದೀವಿ. ಇವರಿಂದ ಒಳ್ಳೇದನ್ನ ನಾವು ಅಷ್ಟು ಮನೆಗೆ ಧ್ಯಾನ ಮಾಡಿದ್ರಲ್ಲ, ನಮ್ಮ ಹೊಲದಲ್ಲಿ ಕೂಡ ಧ್ಯಾನ ಮಾಡಬೇಕು. ಆಮೇಲೆ ನಾವು 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 ಮಾಡುವಂತ ಪ್ರತಿಯೊಬ್ಬರಿಗೂ ಧ್ಯಾನವನ್ನು ಹೇಳಬೇಕು. ಎಷ್ಟೋ ರೋಗಗಳು ಅದಾರ, ಎಷ್ಟೋ ಜೀವ ಹಿಂಸೆ ಮಾಡ್ತಾ ಇದಾರ. ಯಾಕೆ ಮಾಡ್ತಾ ಇಲ್ಲ? ಇದು ಪತ್ರಿ ಸರ್ ಸಂಕಲ್ಪನ ಗಟ್ಟಿ ಮಾಡಬೇಕು. ನಾವೆಲ್ಲ ಗಟ್ಟಿ ಮಾಡಿದಾಗ ಅಷ್ಟು ಶಕ್ತಿ ಬೆಳಿತೈತಿ. ಇನ್ನ ಅಜ್ಞಾನ ಇದ್ರು ಕೂಡ ಅಜ್ಞಾನ ಆಗ್ತೈತಿ. ನಾವು ಸಂಕಲ್ಪದ ಮೇರೆಗೆ ಮಾಡ್ಬೇಕು. ಎಷ್ಟೇ ಫಿಲ್ಮ್ ಕಟ್ಬೇಕು, ನಾವೊಂದು ಫಿಲ್ಮ್ ಕಟ್ಬೇಕು ಅಂತ ನನ್ನ ಸಂಕಲ್ಪ ಇದೆ. ಪತ್ರಿ ಸರ್ 3 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ, ನಮ್ಮೂರಿಗೆ ಒಂದು ಫಿಲ್ಮ್ ಹಾಕ್ಬೇಕು, ನಮ್ಮ ಒಂದು ಫಿಲ್ಮ್ ಹಾಕ್ಬೇಕು, ನಮ್ಮ ಏರಿಯಾದ ಒಂದು ಫಿಲ್ಮ್ ಹಾಕ್ಬೇಕು. ಅದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅದಕ್ಕಪ್ಪ ಅಂದ್ರೆ ನೀವು ಫಿಲ್ಮ್ ಇದೆಯಲ್ಲ ಅದನ್ನೇ ಉಪಯೋಗಿಸ್ಕೊಳ್ರಿ. ಜಾಸ್ತಿ ಫಿಲ್ಮ್ ಏನ್ ಮಾಡ್ತೀರಿ ಅಂತ ಹೇಳಿದಾನ. ಅದೇ ತರ ನಾನು ಈ ವರ್ಷ ಅನ್ಕೊಂಡಿದ್ದೀನಿ. ಅದು ಪತ್ರಿ ಸರ್ ಮೂಲಕ ಒಂದು ಫಿಲ್ಮ್ ಕಟ್ಬೇಕಂತ. ಅದು ಕಟ್ಟಿ ನಮ್ಮ ಏರಿಯಾದ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಆ ಧ್ಯಾನದಲ್ಲಿ ಮಾಡ್ಕೊಂಡು ಅವ್ರ ತಮ್ಮ ರೋಗಗಳು ಏನೇ ಇರಲಿ ಅವ್ರ ಮೂಲಕ ಆ ಫಿಲ್ಮ್ ಮೂಲಕ ಒಂದು ಎನರ್ಜಿ ಮೂಲಕ ಎಲ್ಲರೂ ಹೋಗಿ ಶಾಖಾಹಾರಿ ಆಗ್ಲಿ ಅಷ್ಟೇ ಧ್ಯಾನವನ್ನು ಮಾಡ್ಲಂತ ಅದೊಂದು ಫಿಲ್ಮ್ ಕಟ್ಬೇಕಂತ. ಪ್ರತಿಯೊಬ್ಬರು ಮನೆಯಲ್ಲಿ ಫಿಲ್ಮ್ ಕಟ್ಬೇಕಂತ ಸಂಕಲ್ಪ. ಪ್ರತಿಯೊಬ್ಬರು ಶಾಖಾಹಾರಿ ಆಗ್ಬೇಕಂತ ಸಂಕಲ್ಪ. ಪ್ರತಿಯೊಬ್ಬರು ಸಸ್ಯಾಹಾರಿಗಳು ಆಗ್ಬೇಕಂತ ಸಂಕಲ್ಪ. ಇಷ್ಟೆಲ್ಲ ಸಂಕಲ್ಪಗಳು ಇದಾವೆ. ನಾವೆಲ್ಲ ಜಾಗೃತಿಯಿಂದ ನಮ್ಮ ಶ್ವಾಸದ ಮೇಲೆ ಗಮನ ಇಟ್ಟು ಈ ಪ್ರತಿಯೊಬ್ಬರು ಪ್ರಚಾರ ಮಾಡುತ್ತ ಇಷ್ಟು ಧ್ಯಾನವನ್ನ ನಾವು ಕಲ್ತೀವಿ. ಇನ್ನ ಬಹಳಷ್ಟು ಕಲಿತೀವಿ. ಈಗ ಪತ್ರಿ ಸರ್ ಇಂದ ಮಾಡ್ತಾ ಇರ್ಬೇಕು ಅಂತ ಟೈಮ್ ಆಯ್ತು ಮೇಡಮ್. ಹೇಳಿ ಇಷ್ಟು ಇದೆ. ಆಮೇಲೆ ನಮಗೆ ನನ್ನ ದೇಹದಲ್ಲಿ 7 ಚಕ್ರಗಳು ಅಂತ ಇದಾವೆ. ಆ 7 ಚಕ್ರಗಳಿಗೆ ನನ್ನ ಧ್ಯಾನಕ್ಕೆ ಬಂದಾಗಲಿಂದ ಗೊತ್ತಾಗ್ತಿತ್ತಲ್ಲ. ಹೇಳ್ತಾ ಇದ್ರು ಎಲ್ಲನೇ ಕ್ಲಾಸಿಗೆ ಹೋದಾಗ ಈ ಚಕ್ರಗಳನ್ನ ಹೆಂಗೆ ಆಕ್ಟಿವೇಶನ್ ಮಾಡ್ಕೋಬೇಕು, ಯಾವ ತರ ಮಾಡ್ಬೇಕು, ಅದು ಚಕ್ರಗಳನ್ನ ಯಾವ ತರ ನೀವು ಬೆಳೆಸ್ಕೋಬೇಕು, ಹೆಂಗೆ ಧ್ಯಾನಕ್ಕೆ ಕುಂತ್ಕೊಂಡಾಗ ಹೆಂಗೆ ಹೇಳ್ಕೋಬೇಕು ಅಂತ ಅದು ನನಗೆ ಬರ್ತಾ ಇದ್ದಿಲ್ಲ. ಪತ್ರಿ ಸರ್ನ ಕೇಳ್ಕೊಂಡೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸ್ವಾಮಿ. ಪತ್ರಿ ಸರ್ನ ಬರೀ ಧ್ಯಾನ ಮಾಡೋದಂದ್ರೆ ಗೊತ್ತೈತೆ, ಆ ಚಕ್ರ ಬಗ್ಗೆ ಏನಂಬುದು ಗೊತ್ತಿಲ್ಲ ಅಂತ ಹೇಳಿದಾಗ ಆ ಚಕ್ರಗಳನ್ನ ತಾನೇ ಅದ ಮನುಷ್ಯ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧ, ಆಗ್ನೇಯ ಚಕ್ರ, ಸಹಸ್ರಾರ, ಇವು 7 ಚಕ್ರಗಳು, 7 ಶರೀರಗಳು, 7 ಆತ್ಮಗಳು ಅಂತ ಎಲ್ಲ ಪತ್ರಿ ಸರ್ ಹೇಳಿದಾಗ ಒಂದೊಂದೇ ನಾನು ಆ ಚಕ್ರಗಳನ್ನ ಒಂದು 10 ನಿಮಿಷ 15 ನಿಮಿಷ ಧ್ಯಾನವನ್ನು ಅಂತ ಸಂಕಲ್ಪ ಇಟ್ಕೊಂಡೆ. ಒಂದೊಂದು ಫಸ್ಟ್ ಮೂಲಾಧಾರ ಇಟ್ಕೊಂಡು ಆ ಚಕ್ರಕ್ಕೆ ನಾನು ಕೃತಜ್ಞತೆ ಸೇರಿಸಿದೆ. ಆ ಚಕ್ರ ನಾನು ತಿಳ್ಕೊಂಡೆ ಎಲ್ಲಿದೆ ಏನಾವು ಇಂಥ ಜಾಗದಲ್ಲಿ. ಆ ಜಾಗವನ್ನು ನೋಡ್ಕೊಂಡ ಆ ಚಕ್ರಕ್ಕೆ ನಾವು ಯಾವ ಕಲರ್ ಇದೆ ಆ ಧ್ಯಾನದಿಂದ ನಾನು ತಿಳ್ಕೊಂಡೆ. ಆ ಚಕ್ರಕ್ಕೆ ಒಂದು ವಿಶೇಷವಾದ ಶಕ್ತಿ ಮತ್ತು ಕೃತಜ್ಞತೆ ಸಲ್ಲಿಸಿದೆ. ಹಿಂಗಿದ್ರೆ ಇದೇ ತರ 7 ಚಕ್ರಗಳನ್ನು ತಿಳ್ಕೊಂಡೆ. ಆ 7 ಚಕ್ರಗಳು ಆಕ್ಟಿವೇಶನ್ ಆದಂಗಲ್ಲ ನನ್ನಲ್ಲಿರ್ತಕ್ಕಂಥ ಆತ್ಮಶಕ್ತಿ ಇನ್ನ ಸ್ವಲ್ಪ ಹೆಚ್ಚಾಗ್ತು. ಏನಪ್ಪಾ ಅಂದ್ರೆ ಆರೋಗ್ಯದಿಂದ, ಆನಂದದಿಂದ, ಸಂತೋಷದಿಂದ, ಎಷ್ಟೋ ಇದ್ದೆ ಎಷ್ಟೋ ಮನುಷ್ಯನಿಗೆ ಆ ಚಕ್ರಗಳ ಜೊತೆ ಆಕ್ಟಿವೇಶನ್ ಧ್ಯಾನ ಮಾಡಿದ್ರೆ ಎಷ್ಟು ಮನುಷ್ಯ ಹಗೂರ ಆಗ್ತದೆ, ಎಷ್ಟು ಆನಂದವಾಗ್ತದೆ, ಅಷ್ಟು ಶಕ್ತಿ ಇದರಲ್ಲಿ ಇದೆ ಅಂತ ಅನ್ಕಂತ ಅಷ್ಟು ಅದ್ಭುತವಾದ ಶಕ್ತಿ ಇದರಲ್ಲಿ ಬಂತು. ಆಮೇಲೆ ಅದ್ಭುತವಾದ ನನಗೆ ಒಂದು ಒಂದು ಇಲ್ಲಿ ಧ್ಯಾನ ಪ್ರಚಾರ ಮಾಡಕ್ ಹೋಗಿದ್ದೆ. ಆ ಧ್ಯಾನ ಪ್ರಚಾರ ಮಾಡಕ್ ಹೋದಾಗ ಒಬ್ಬ ಮೇಡಮ್ ಪಾಂಪ್ಲೆಂಟ್ ಕೊಟ್ಟೆ. ಆ ಪಾಂಪ್ಲೆಂಟ್ ಕೊಟ್ಟು ಏನಪ್ಪ ಇದ್ರ ಬಗ್ಗೆ ಅಂತಂದ್ರ ಮೊನ್ನೆ ಇದ್ರಾಗ ಮಂಡ್ಯದಾಗ ಪಾಂಪ್ಲೆಂಟ್ ಕೊಟ್ಟೆ. ಮೇಡಮ್ ಈ ತರ ಧ್ಯಾನ ಮಾಡ್ಬೇಕು, ಈ ತರ ನೀವು ಧ್ಯಾನ ಮಾಡಿದ್ರೆ ನಿಮ್ಗೆ ಅದ್ಭುತವಾದ ಶಕ್ತಿ ಬರುತ್ತೆ, ಈ ಪಾಂಪ್ಲೆಂಟ್ ಹೋದ್ರು ಮೇಡಮ್ ಅಂತೇಳಿ ಮೇಡಮ್ ಪಾಂಪ್ಲೆಂಟ್ ಕೊಟ್ಟು ಹೇಳಿ ಧ್ಯಾನ ಬಂದು ಹೇಳಿದೆ. ಇಲ್ಲ ಅಂತ ಸ್ವಲ್ಪ ಇಲ್ಲೇ ಮೇಡಮ್ ರಾಲಿ ಮುಂದಕ್ಕೆ ಹೋಗ್ತೈತೆ ನಾವು ಹೋಗ್ತಂತಲ್ಲ ಇದ್ರ ಬಗ್ಗೆ ಹೇಳ್ರಿ, ನಾವು ಜಾಸ್ತಿ ಮಾಂಸ ತಿಂತಿದ್ವಿ, ಇದ್ರ ಬಗ್ಗೆ ನನಗೆ
ಕೂಡ ನನಗೆ ಆಸಕ್ತಿ ಬಂದೈತೆ. ಯಾವ ತರ ನೋಡಪ್ಪ ಅಂತೇಳಿ ಆಯ್ತು ಅಂತೇಳಿ ಒಬ್ರಿಗೆ ಧಾನ್ಯ ಕೊಟ್ರೆ ಎಷ್ಟೋ ಸಿಕ್ತಲ್ಲ ಅಂತೇಳಿ ಆ ಮೇಡಮ್ಗೆ ಅಲ್ಲೇ ಜಾಗದಾಗ ಕುಂದಿರಿಸಿ ಅಲ್ಲಿ ಮರ ಕೆಳಗೆ ಕುಂದಿರಿಸಿ ಹಿಂಗ ಮೇಡಮ್ ಧ್ಯಾನ ಮಾಡ್ರಿ, ನೀವು ಸಸ್ಯಾಹಾರ ಆಗ್ರಿ, ಮಾಂಸಾಹಾರವನ್ನು ಬಿಟ್ಟು ಆ ನೀವು ಏನಪ್ಪ ಅಂದ್ರೆ 70 ಸಾರಿ ಹೇಳಿದಂತ ವಾಕ್ಯಗಳನ್ನು ಆ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತು ಅಂತ ಹೇಳಿ ಆ ಮೇಡಮ್ಗೆ ಹೇಳಿ ಆ ಧ್ಯಾನ ಒಂದು 5 ನಿಮಿಷ ಧ್ಯಾನ ಮಾಡಿಸಿದೆ. ಧ್ಯಾನ ಮಾಡಿದ್ಮೇಲೆ ಆ ಮೇಡಮ್ ಏನ್ ಹೇಳ್ತೈತೆ, ನಾವು ಮಾಂಸಾಹಾರ ಜಗ್ಗಿ ತಿಂತಿದ್ವಪ್ಪ, ಈ ಧ್ಯಾನ ಹೇಳಿದೆ, ಈ ಪಾಂಪ್ಲೆಂಟ್ ನಾನು ನೋಡಿ ಓದಿ ಈ ಧ್ಯಾನವನ್ನ ನಾನು ಮಾಡ್ತನಪ್ಪ ಅಂತ ಹೇಳಿ ಆ ಮೇಡಮ್ ನನಗೆ ಫೋನ್ ನಂಬರ್ ಕೊಟ್ಟಿದ್ದೆ. ಆ ಫೋನ್ ನಂಬರ್ ಕಟ್ಟ್ಮೇಲೆ ಒಂದು ವಾರ 15 ದಿವಸ ತಿಂಗಳಾಗ ಬುಕ್ ಮಾಡಿದ್ಲು. ಹಿಂಗಪ್ಪ ನೀವು ರಾಲಿ ಬಗ್ಗೆ ಬಂದಿದ್ರಿ, ನೀವು ಧ್ಯಾನದ ಬಗ್ಗೆ ಪಿರಮಿಡ್ ಬಗ್ಗೆ ಹೇಳ್ಕೊಟ್ರಲ್ಲ, ಅದೇನಪ್ಪ ನಾನಪ್ಪ ನಾನು ನೀವು ಹೇಳಿದ್ದೆ ಮಾಡಿದೆ, ನಾನು ಆರೋಗ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನಮ್ಮನೆಗೆ ಎಷ್ಟೋ ಮಂದಿ ಸಸ್ಯಾಹಾರಿ ಮಾಂಸಾಹಾರಿ ತಿಂತಿದ್ವಿ, ಇದನ್ನೆಲ್ಲ ಬಿಡಿಸಿ ನೀವೆಲ್ಲ ಹೇಳಿದ್ದ ನಾವು ಸಸ್ಯಾಹಾರಿ ಹೇಳ್ಬಿಟ್ಟಿವಪ್ಪ, ನಾವು ಒಳ್ಳೆ ಜೀವನ ನಡೆಸ್ತಾ ಇದೀವಿ, ಇಲ್ಲಿ ಪ್ರತಿಯೊಬ್ಬರಿಗೆ ಧ್ಯಾನವನ್ನು ಹೇಳ್ತಾ ಇದೀವಿ ಅಂತಂತ ಮೇಡಮ್ ಹೇಳಿದ್ರು. ನನಗೆ ಇನ್ನಷ್ಟು ಖುಷಿ ಆಯ್ತು ಗೊತ್ತಾ. ಆ ಖುಷಿಗೆ ಎಷ್ಟು ಆನಂದ ಆಯ್ತು ಗೊತ್ತಾ. ನೋಡಿದ್ರೆ ಪ್ರತಿ ಸರಿ ಹೇಳಿದ್ವು ಅಂತ ಸ್ವಲ್ಪ ಒಂದು ಕುಟುಂಬ ಬರೀ ಮಾಂಸಾಹಾರಿ ಇದ್ರು, ಆ ಮಾಂಸಾಹಾರಿಯಿಂದ ಸಸ್ಯಾಹಾರಕ್ಕೆ ಬಂದ್ರು. ಅದಕ್ಕಂದ್ರೆ ಅಂತ ಶಕ್ತಿ ಇದರಲ್ಲಿ ಐತೆ, ಆ ಶಕ್ತಿ ನಾವು ಉಪಯೋಗಿಸ್ಕೊಳ್ಬೇಕು. ಇದರಲ್ಲಿ ಅಷ್ಟು ಆನಂದವಾಗಿದೆ ಅಂತ ಶಕ್ತಿನ ನಾವು ಆನಂದವಾಗಿ ಇರಬೇಕು. ಇದು ಎಂತ ಎಷ್ಟು ಕೊಟ್ರ ಎಷ್ಟು ರೊಕ್ಕ ಕೊಟ್ರು ಸಿಗಲ್ಲ, ಏನು ಇದ್ರು ಏನು ಆಸ್ತಿ ಇದ್ರು ಸಿಗಲ್ಲ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮನ್ನು ನಾವು ಜೀವಿಸ್ಬೇಕು, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಆತ್ಮಶಕ್ತಿ ಜೊತೆ ಇದ್ದಾಗ, ನಮ್ಮ ಆರೋಗ್ಯ ಜೊತೆ ಇದ್ದಾಗ ಅದು ನಾವು ನಾವು ಶಕ್ತಿ ನಮಗೆ ಬೆಳಿತಾ ಇರುತ್ತೆ. ಏನು ಶ್ವಾಸದ ಮೇಲೆ ಇಟ್ಕೊಂಡು ನಮ್ಮ ಆಲೋಚನೆ ಎತ್ತಾಗಿಲ್ದಂಗೆ ಧ್ಯಾನ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಆತ್ಮಶಕ್ತಿ ಹೆಚ್ಚು ಬೆಳಿತೈತಿ, ಆನಂದ ಸ್ಥಿತಿ ಇರ್ತದೆ ಅಂತ ಹೇಳ್ಕೊಟ್ಟಿರುವಂತ ಪ್ರತಿಸಾರದ ಅದ್ಭುತವಾದ ಶಕ್ತಿ. ಆಮೇಲೆ ಶರಣ ಮೇಡಮ್ ತಕ್ಕ ನಾವು ಮೇಡಮ್ ತಕ್ಕ ಒಂದು ಏನೋ ಒಂದು 3 ಮೇಡಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಾವು ಕರೆಯಕಂತ ಹೋದ್ವಿ. ಶರಣ ಮೇಡಮ್ ನಮ್ಗೆ ಕರೆದು ಯಾವ ಊರಂದ್ರೆ ಸೋಮಸುಂದರ ಮೇಡಮ್ ಅಂತ, ಕಾಶಿ ವಿಶ್ವನಾಥ್ ಸಾರ್ ಹಚ್ಚಾರ ಅಂತ ಹೋದ್ ಮೇಡಮ್ ಸರ್ ಹಚ್ಚಿ ಓಪನಿಂಗ್ ಜಸ್ಟ್ ಹಚ್ಚಾರ ಮೇಡಮ್ ಅಂತಂದೆ. ಹೌದಾ ಅಂತಂದ್ರೆ ಆ ಮೇಡಮ್ ಪುಟ ಅಲ್ಲಿ ಪುಟ ಅಲ್ಲಿ ಕ್ಲಾಸ್ ತಗೊಂಡ್ಲು. ಆ ಮೇಡಮ್ ತಗುಟ ನಾವೊಂದು 1% ಎನರ್ಜಿ ತಗೊಂಡ್ವಿ. ಆ ಮೇಡಮ್ ತಗುಟ ಬಹಳಷ್ಟು ಕೈ ವ್ಯಕ್ತಿ ಯಾರಿಗೂ ಕೊಟ್ಟಿದ್ದಿಲ್ಲ. ಆ ಮೇಡಮ್ ಕೂಟ ನಾವು ಕೈ ಕೊಟ್ಟಾಗಿದ್ದ ಅನ್ನ ಸಾಕು, ಅಷ್ಟು ಎನರ್ಜಿ ಫಸ್ಟ್ ಆಗ್ತದೆ ಮೇಡಮ್ ಕೈ ಕೊಟ್ಟು. ಆ ಮೇಡಮ್ ಕೈ ಕೊಟ್ಟೋದ್ರಿಂದ ನಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತು. ಆಗ ಧ್ಯಾನ ಮಾಡ್ರಿ ನೋಡ್ರಿ. ಮೇಡಮ್ ಹೇಳಿದ್ ಒಂದೇ, ಬಂದಿದ್ದು ಯಾವತ್ತು ಏನ್ ಬರ್ತದನ್ನ ಸ್ವೀಕಾರ ಮಾಡಬೇಕು, ಬಂದಿದ್ದು ಬಿಡಬಾರ್ದು, ಇಲ್ಲಿದ್ದು ಬೇಡಬಾರ್ದು ಇಂತ ಇಂಟ್ಯೂಷನ್ ತಗೊಂಡು ಬಹಳಷ್ಟು ಎನರ್ಜಿಸ್ತೀವಿ ಅಂತೇಳಿ ಆ ಮೇಡಮ್ ಕೂಟ ಬಹಳಷ್ಟು ಧ್ಯಾನದ ಬಗ್ಗೆ ಹೇಳಿದ್ಲು. ಅಲ್ಲಿಂದ ನಮಗೆ ಆತ್ಮಶಕ್ತಿ ಹೆಚ್ಚು ಹೋಯ್ತು. ನಮಗೆ ಪ್ರತಿ ಸರಿ ಹೇಳೋದಂದ್ರೆ ಶ್ವಾಸದ ಮೇಲೆ ಗಮನ 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 ಅಂತ ಇಟ್ಕೊಂಡು ಶ್ವಾಸವನ್ನು ಗಮನಿಸ್ರಿ ಅಂತ ಹೇಳ್ತಾ ಅಷ್ಟು ಎಷ್ಟೋ ಜ್ಞಾನದಿಂದ ಇದ್ದೀವಿ. 9 ವರ್ಷದಾಗ ಇಷ್ಟು ಕಲ್ತಿದ್ವಿ, ಇನ್ನ ಎಷ್ಟೋ ಜೀವನ ನಾವು ಇರೋವರೆಗೂ ಕಲ್ತ್ರ ಇನ್ನು ಎಷ್ಟು ನಾವು ಪಡಿಬೋದು ಅಂತ ಒಂದು ಶಕ್ತಿ ಇದರಲ್ಲಿ ಇದೆ. ಅದೇ ತರ ನಮ್ಮ ಆನಂದ ಧ್ಯಾನಕ್ಕೆ ಎಷ್ಟೋ ನಮ್ಮೂರ ಪಿರಮಿಡ್ ಮಾಸ್ಟರ್ಗಳು ಹೇಳ್ತಾ ಇದ್ರು ನಮ್ಗೆ. ಎಲ್ಲೇ ಕಡತಾಳಿಗೆ ಹೋಗ್ಲಿ, ಹೈದ್ರಾಬಾದ್ಗೆ ಹೋಗ್ಲಿ, ಒಬ್ಬೊಬ್ರದ್ದು ಒಂದೊಂದು ಕತೆ ನಮ್ಗೆ ಬಂದು ಹೇಳ್ತಾ ಇದ್ರು. ನೋಡಪ್ಪ ನನಗೆ ಕೈ ನೋವು, ಕಾಲು ನೋವು, ಈ ಧ್ಯಾನಕ್ಕೆ ಬಂದ ನಮ್ಗೆ ಎಷ್ಟು ಕಲ್ತಿದೀವಿ, ಎಷ್ಟು ಅವರು ಒಬ್ರು ತಮ್ಮ ಅನುಭವಗಳು ಹಂಚ್ಕೊಂಬಕ ಆಗ್ತಾ ಒಬ್ರಿಗೆ ಹಂಚ್ಕೊಂಬಕಲ್ಲ, ಎಲ್ಲ ಬಂದು ನನಗೆ ಹೇಳ್ತಿದ್ರು. ನೋಡಪ್ಪ ನೀನ್ ಎಲ್ಲೇ ಕರ್ಕೊಂಡು ಹೋಗ್ತೀವಿ, ಎಲ್ಲೋ ಧ್ಯಾನ ಮಾಡಿಸ್ತೀವಿ, ನಮ್ಗ ಯಾವ ಇಷ್ಟ ಹೋದ್ರು ನಮ್ಮ ಮಕ್ಕಳು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಿಲ್ಲ, ಎಲ್ಲಿ ಮಾಡ್ತಾ ಎಲ್ಲಿ ಬರೇ ನಮ್ಮೂರು ಬದುಕು ಬಾಳೆ ಅಂತ ನಮ್ಗೆ ಇಲ್ಲಿ ಇರ್ತಿದ್ವಿ. ನಿನ್ನಿಂದ ನಾವು ಬೆಂಗಳೂರು ಪಿರಮಿಡ್ ನೋಡಿದ್ವಿ, ಕಡತಾಳ್ ಪಿರಮಿಡ್ ನೋಡಿದ್ವಿ, ಆಮೇಲೆ ಅರುಣಾಚಲ ದೇವಸ್ಥಾನ ನೋಡಿದ್ವಿ ಅಂತ ಪ್ರತಿಯೊಂದು ಅಲ್ಲಿ ಅರುಣಾಚಲದಾಗ ಧ್ಯಾನ ಮಾಡಿದ್ರೆ ಅಷ್ಟು ಎನರ್ಜಿ ಬರ್ತಾ ಇರ್ತದೆ. ಎಲ್ಲಿಗೇನು ಹೋಗ್ಲಿ ನಾವು ಧ್ಯಾನ ಬಿಟ್ಟಿಲ್ಲ, 1 ಗಂಟೆ 2 ಗಂಟೆ ಧ್ಯಾನ ಮಾಡ್ತಾ ಇದ್ವಿ. ಅವ್ರು ಅಷ್ಟು ತಾಯಂದ್ರು ಹೇಳ್ತಿದ್ರು ನಮ್ ಕೈ ನೋವು ಕಾಲು ನೋವು ಎಷ್ಟೋ ಗುಳಿಗೆ ತಿಂತಿದ್ವಿ, ಈ ಧ್ಯಾನದಿಂದ ಬಂದು ನಮಗೆ ಆರೋಗ್ಯ ಆಯ್ತು ಅಂತ ಹೇಳಿ ಅವ್ರು ಕೂಡ ತಮ್ಮ ಧ್ಯಾನ ಮಾಡಿ ತಮ್ಮ ಅನುಭವಗಳನ್ನು ಹೇಳ್ತಾ ಇದ್ರೆ ಎಷ್ಟು ಆನಂದ ಆಗ್ತದೆ, ಎಷ್ಟು ಶಕ್ತಿ ಬರ್ತಾ ಇರುತ್ತೆ. ಹಂಗ ನಾವು ಒಂದೇ ತಲೆ ಇದ್ರಪ್ಪ ಅಂದ್ರೆ ನಾವು ಧ್ಯಾನಕ್ಕೆ ಕನೆಕ್ಟ್ ಆಗೋದಲ್ಲ. ನಾವು ಹೋಗ್ಬೇಕು ಎಲ್ಲಿ ನಮಗೆ ಪ್ರತಿ ಸರಿ ಅದೇ ಹೇಳ್ತಾನೆ, ಇಂತಲ್ಲಿ ಹೋಗ್ಬೇಕು, ಇಂತಲ್ಲಿ ಹೋಗಿ ಧ್ಯಾನ ಪ್ರಚಾರ ಮಾಡ್ಬೇಕು,
ಅಲ್ಲಿರ್ತಕ್ಕಂಥ ಸೇವೆ ಮಾಡಬೇಕು. ನಾವು ಮಾಡುವಂತ ಕೆಲಸ ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು. ಆ ಸಾಕಾರದಲ್ಲಿ ಕೂಗ್ಬಿಟ್ರ ನಮ್ಮ ಜೀವನ ಪಾವನ. ಅಲ್ಲಿ ಕೂಗ್ತಾ ಇದ್ರಪ್ಪ ಅಂದ್ರ ಎಷ್ಟು ವೈಬ್ರೆನ್ಸ್ ಆಗ್ತದೆ ಗೊತ್ತಾ, ಎಷ್ಟು ಎನರ್ಜಿ ಬರುತ್ತೆ. ಅದು ಕೂಗ್ತಾ 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 ನಮ್ಮಲ್ಲಿ ನಾವು ಏನು ಮಾಡ್ತೇವೆ ಎಂಬುದು ನಮಗೆ ಆ ರೀತಿ ಅರಿವು ಇರೋದಿಲ್ಲ. ಅಷ್ಟು ಆಕ್ಟಿವ್ ಆಗಿರ್ತೀವಿ. ಅದಕ್ಕೆ ಶಾಕಾಹಾರಿಯಲ್ಲಿ ಹೋಗ್ಬೇಕಂತ ಇವತ್ತಿನವರಿಗೆ ಯಾವ್ದು ಬಿಟ್ಟಿಲ್ಲ, ಏನಿಲ್ಲ, ಹಂಗೆ ನಡ್ಸ್ಕೊಂಡು ಹೋಗ್ತದನ್ನ. ನಾನು ಕೆಲ್ಸಗಳು, ನಾನು ಹೊಲದಲ್ಲಿ ಕೆಲಸ, ಮತ್ತೆ ನಮ್ಮ ಮನೆಯಲ್ಲಿ ಕೆಲಸ, ನಮ್ದು ಅಲ್ಲಿ ನಮ್ದು ಕಾರ್ಪೆಂಟ್ರಿ ಮಾಡ್ತೇನೆ ಆ ಕೆಲಸ, ಮತ್ತೆ ಹತ್ತಿದ್ದಕ್ಕೆ ಕೆಲಸ, ಇವ್ 4 ಕೆಲಸಗಳನ್ನು ನಾನು ಹೆಂಗ್ ಸೇರಿಸ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಅಂತ ಶಕ್ತಿ ಆ ಪರಿಮಿತ ಪತ್ರಿ ಸರ್ ನಮಗೆ ಕೊಟ್ಟಿದ್ದಾರೆ. ಆ ನಮಗೆ ಅದ್ಭುತವಾದ ಕೆಲಸವನ್ನು ಕೊಟ್ಟು ಇದೊಂದು ಎಷ್ಟು ನಡ್ಸ್ಕೊಂಡು ಹೋಗ್ತದನಲ್ಲ, ಎಷ್ಟು ನಮಗೆ ಆನಂದ ಸ್ಥಿತಿ ತಂದನಲ್ಲ ಅಂತ ಆ ಕೋಟಿ ಕೋಟಿ ಬಂದ್ರು ಕೊಟ್ಟು ಊಟ ಸಾಲದೆ ಸಾರಿಗೆ ಇವತ್ತು ನಮ್ಮ ಅಂತ ಮಾಸ್ಟರ್, ಅದ್ಭುತವಾದ ಮಾಸ್ಟರ್ ನಮಗೆ ನಮ್ಮ ತಂದೆ ತಾಯಂದ್ರ ಊಟ ಅಷ್ಟು ನಮ್ಮ ತಂದೆ ತಾಯರು ಆ ಜೀವನ ಮಾಡಿಸಿದ ಜೀವನ ಹೇಳ್ಕೊಟ್ರು, ಈಗ ಜೀವನ ಸಾಗಿಸಿಕೊಟ್ಟ ಅಂತ ಏನ ನಮ್ಮಲ್ಲಿ ಅರ್ಥ ಮಾಡಿಕೊಂತ ಜೀವನ ಕೊಟ್ಟ. ಅದೇ ತರ ನಮಗೆ ಅದ್ಭುತವಾದ ಶಕ್ತಿ ಬಂತು. ಆಮೇಲೆ ಇನ್ನೊಂದು ನಮ್ಮ ಕುರುಗೋಡಲ್ಲಿ ಮಾಸ್ಟರ್ ಕ್ಲಾಸ್ ಹೇಳೋಕಾರ ಆ ಮೇಡಮ್ ಒಬ್ಬ ಸೆಕೆಂಡ್ ಇಯರ್ ಅಂತೆ ಎಕ್ಸಾಮ್, ಬಹಳಷ್ಟು ಓದ್ತಿದ್ದಿಲ್ಲಂತೆ ಆ ಮೇಡಮ್. ಮನೆಗೆಲ್ಲ ಧ್ಯಾನ ಮಾಡ್ತಾ ಇದ್ರು. ಅವರಮ್ಮನ ಮಾತು ಕೇಳ್ತಿದ್ದಿಲ್ಲಂತೆ. ಅವರಮ್ಮನ ಮಾತು ಕೇಳ್ತಾ ಇದ್ದಾಗ, ಮೇಡಮ್ ಇದು ನಮಗೋಸ್ಕರ ಧ್ಯಾನ, ಯಾರಿಗೋಸ್ಕರ ಮಾಡೋದಲ್ಲ. ನಾವು ಧ್ಯಾನ ಮಾಡಿದ್ರೆ ನಮಗೆ ಆರೋಗ್ಯ ಇರುತ್ತೆ, ನಮ್ಮ ಮಾಡಿದ್ರೆ ನಿಮಗೆ ನಮ್ಮ ಆರೋಗ್ಯ ಇರುತ್ತೆ. ಯಾರಿಂದ ಯಾರು ಜೀವನ ಅರ್ಥ ಮಾಡ್ಕೋಬೇಕು, ಧ್ಯಾನ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮನ್ನೇ ನೀವು ಅರ್ಥ ಮಾಡ್ಕೊಳ್ರಿ ಮೇಡಮ್, ಇದನ್ನ ಉಪಯೋಗಿಸಿ ಹೋದ್ರಿ ಅಂತಂದ್ರ ಆ ಮೇಡಮ್ಗೆ ನಾನು ನನಗೆ ತಿಳಿದಟ್ಟು ಹತ್ತಿರ ಸಾರ್ ಏನ್ ಹೇಳಲ್ಲ ಅದನ್ನ ಹೇಳಿ ಧ್ಯಾನವನ್ನು ಮಾಡಮ್ಮ, ನಿಮ್ ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಚೆನ್ನಾಗಿ ಓದು. 3 ಗಂಟೆ ಎದ್ದು ಇನ್ನೊಂದು ತಿಂಗಳು ಐತಲ್ಲ ಎಕ್ಸಾಮು, 3 ಗಂಟೆಗೆ ಎದ್ದು 6 ಗಂಟೆ ತನಕ ಧ್ಯಾನ ಮಾಡಿ. ಆಮೇಲೆ ಒಂದಿನ ಓದಿಕ ಬಹಳಷ್ಟು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ನೀನೇನು ಧ್ಯಾನವನ್ನು ಮಾಡಿ ಓದ್ತಿಂತಿಲ್ಲ, ಆ ಮೈಂಡ್ ನಮ್ಮ ಮೆಮರಿ ಒಳಗಡೆ ನಮ್ಮ ಮೆಮರಿ ಇರ್ತದೆ. ಆ ಮೆಮರಿಯಲ್ಲಿ ಕುಂತ್ಕೊಂಡ ಅಲ್ಲಿ ಹೋಗಿ ನಮಗೆ ನೆನಪು ಶಕ್ತಿ ಬಂತಪ್ಪ ಅಂದ್ರ ನಾವು ಯಾವ ತರ ಎಕ್ಸಾಮ್ ಬರ್ತೀವಿ ನೋಡಂತಂದಾಗ ಆ ಮೇಡಮ್ ಹುಡುಗಿ ಓದಿಕೊಂಡು 3 ತಾಸು ಧ್ಯಾನ ಮಾಡಿ ಎಕ್ಸಾಮ್ ಬರಕ್ ಹೋದಾಗ ತನ್ನ ಕ್ವಶನ್ ಪೇಪರ್ದಾಗ ಅವ್ ಏನ್ ಬರ್ತಾ ಇದ್ವು ಅಷ್ಟಕ್ಕೆ ಅರ್ಧಕ್ಕರ್ಧ ತಾನು ಏನ್ ಓದ್ಕೊಂಡ್ರೆ ಅವೇ ಬರ್ತಿದ್ವಂತೆ. ಅಂತ ಶಕ್ತಿ ಧ್ಯಾನದಲ್ಲಿ ಇದೆ. ಆ ಮೇಡಮ್ ಅವರಮ್ಮ ಹೇಳ್ತಿದ್ಲು, ಇಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾರೆ ಸರ್, ಅಷ್ಟು ಚೆನ್ನಾಗಿ ಸೆಕೆಂಡ್ ಎಕ್ಸಾಮ್ ಬರ್ತಾಳ, ಫಸ್ಟ್ ಕ್ಲಾಸ್ ಬರ್ತಾಳ ಸರ್ ಅಂತ ಅವರಮ್ಮ ಬಿಟ್ಟು ಹಂಗಂದು. ಆ ಮೇಡಮ್ ಫಸ್ಟ್ ಕ್ಲಾಸ್ ಬಂದು ಎಕ್ಸಾಮ್ನಾಗ ಅಂತ ಧ್ಯಾನ ಮಾಡಿ ಅಂತ ಇದ್ರಲ್ಲಿ ಬಹಳಷ್ಟು ಶಕ್ತಿ ಇದೆ, ಅದ್ಭುತವಾದ ಎನರ್ಜಿ ಇದೆ. ಅಂತ ಶಕ್ತಿ ಇದ್ರಲ್ಲಿ ಇದೆ. ನಾವು ಊಟ ಬಹಳಷ್ಟು ಉಪಯೋಗಿಸ್ಕೋಬೇಕು. ಪ್ರತಿಯೊಬ್ಬರಿಗೂ ಧ್ಯಾನವನ್ನು ಹೇಳ್ಬೇಕು, ಪ್ರತಿಯೊಬ್ಬರು ಪ್ರಚಾರ ಮಾಡ್ಬೇಕಂತ ನಾನು ಪತ್ರಿ ಸಾರದ ಸಂಕಲ್ಪ, ಪತ್ರಿ ಸಾರದ ಕಲ್ತಿರೋದು ಇಷ್ಟು ನಾನು ಅನುಭವಗಳು ಹೇಳಿದೆ. ಪತ್ರಿ ಸಾರಿಂದ ಹೆಂಗ್ ತಿರುಗಾಡಿದೆ, ನಮಗೆ ಆ ತರ ನಮಗೆ ಜೀವನ ಕೊಟ್ಟರು, ಯಾರ ತರ ನಮಗೆ ಧ್ಯಾನ ಮಾಡೋದ್ರಿಂದ ಎಷ್ಟು ಸಾಧನೆ ಮಾಡ್ತೀವಿ ಅಷ್ಟು ಸಾಧನೆಯಿಂದ ನಮ್ಗೆ ಅಪ್ಪಿಕೊಂಡ್ರು. ಅದೇ ತರದ ಇವತ್ತೊಂದು ಪತ್ರಿ ಸಾರದ ಅಂತ ನಾನು ಈ ಜೀವನದಲ್ಲಿ ಬರೀ ನಾನು ಅನುಭವಗಳು ಹೇಳ್ತಿದ್ದೆ. ನನ್ನ ಬಗ್ಗೆ ನನಗೇನ್ ಧ್ಯಾನಕ್ಕೆ ಹೆಂಗ್ ಬಂದೆ, ಯಾವ ತರ ಬಂದೆ ಅಂತ ಹೇಳ್ತಿದ್ದೆ. ಮತ್ತು ಪತ್ರಿ ಸಾರದ ಸಂಕಲ್ಪ ಅಷ್ಟರಿಂದ ಲಾಸ್ಟ್ ಎಂಡ್ ಅವರಿಗೂ ಪತ್ರಿ ಸಾರದ ನಮ್ಗೆ ಏನೇನು ಹೇಳ್ಕೊಟ್ರು ಅದನ್ನೆಲ್ಲ ಇವತ್ತು ಕಾನ್ಸ್ಟೆಂಟ್ ನಲ್ಲಿ ಇಂಪ್ಲಿಮೆಂಟ್ ಇದು ಜೂಮ್ನಲ್ಲಿ ನಾನು ಹೇಳಿದೆ. ಇಷ್ಟೊತ್ತು ಅವಕಾಶ ನನಗೆ ಧ್ಯಾನ ಪತ್ರಿ ಸಾರಿಗೂ ಈ ಜೂಮ್ನಲ್ಲಿ ಇರ್ತಕ್ಕಂಥ ಮಾಸ್ಟರ್ಸ್ ಹೇಳಿಗೂ ಅದರಿಂದ ಕೃತಜ್ಞತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಒಂದು ಅದ್ಭುತವಾದಂತ ಧ್ಯಾನಕ್ಕೆ ಬಂದ್ಮೇಲೆ ಧ್ಯಾನದ ನಂತರ ನಿಮ್ ಜೀವನ ಬದಲಾವಣೆ ಹೇಗಾಯ್ತು ಅಂತೇಳಿ. ಎಲ್ರಿಗೂ ಕೂಡ ಧ್ಯಾನಕ್ಕೆ ಬರೋಕ್ಕಿಂತ ಮೊದ್ಲು ಅಹಂಕಾರ ಅನ್ನೋದು ಇದ್ದೇ ಇರುತ್ತೆ. ಧ್ಯಾನಕ್ಕೆ ಬಂದ್ಮೇಲೆ ಅದು ಎಲ್ಲ ಹೋಗುತ್ತೆ ಅಂತೇಳಿ ತುಂಬಾ ಒಂದು ಅದ್ಭುತವಾಗಿ ಹೇಳಿದ್ರಿ. ಮತ್ತೆ ಪತ್ರಿಜಿ ಅವರು ನಿಮ್ಗೆ ಮೊದ್ಲು ಸೆಕೆಂಡ್ ಕೂಡ ಕೊಡ್ತಿರ್ಲಿಲ್ಲ, ಆಮೇಲೆ ನಿಮ್ ಅನ್ಕೊಂಡ್ರಿ ನನ್ಗೆ ಇನ್ನು ಧ್ಯಾನ ಬೇಕು, ಅಜ್ಞಾನದಿಂದ ಇರೋದ್ರಿಂದ ಸೆಕೆಂಡ್ ಸಿಕ್ಕಿಲ್ಲ ಅಂತ ಹೇಳಿ. ಆಮೇಲೆ ನಿಮ್ಗೆ ಇನ್ನೊಂದ್ಸತಿ ಹೋದಾಗ ಪತ್ರಿಜಿ ಅವ್ರ ಸೆಕೆಂಡ್ ಸಿಕ್ತು. ಮತ್ತೆ ಅವರು ನಿಮ್ಮನ್ನ ಹಗ್ ಮಾಡ್ಕೊಂಡ್ರು. ಮತ್ತೆ ನಿಮ್ಗೆ ಒಂದು ಒಳ್ಳೆ ಎನರ್ಜಿ ನೀವು ತಗೊಂಡ್ರಿ ಅಂತ ಹೇಳಿದ್ರಿ. ಮತ್ತೆ ಇನ್ನೊಂದು ಪತ್ರಿಜಿ ಅವರ ಒಂದು
ಮಹಾಪರಿನಿರ್ವಾಣ ಸಮಯದಲ್ಲಿ ಒಂದು 5,000 ಕಳ್ಕೊಂಡಿರೋದು ಮನೆಗೆ ಬಂದ್ಮೇಲೆ ಮತ್ತೆ ನಿಮ್ಗೆ ಅದು 3ರಷ್ಟು 4ರಷ್ಟು ಹೆಚ್ಚಿಗೆ ಅದು ನಿಮ್ಗೆ ಒಂದು ಕೆಲಸದಲ್ಲಿ ಲಾಭ ಆಯ್ತು ಅಂತ ಹೇಳಿ ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಅನುಭವವನ್ನ ಹೇಳ್ಕೊಟ್ರಿ. ಮತ್ತೆ ಬೇರೆಯವ್ರಿಗೂ ಕೂಡ ನೀವು ಪ್ರಚಾರ ಮಾಡ್ತಾ ಇದ್ದೀರಿ, ಎಷ್ಟೋ ಜನಕ್ಕೆ ಸಸ್ಯಾಹಾರಿಗಳನ್ನಾಗಿ ಮಾಡಿದ್ದೀರಾ ಅಂತೇಳಿ. ಎಲ್ಲಾ ಕಡೆನೂ ಪ್ರಚಾರನೂ ಕೂಡ ಮಾಡ್ತೀರಾ ಅಂತೇಳಿ ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಅನುಭವ ಧ್ಯಾನದಿಂದ ಎಲ್ಲಾನು ಕೂಡ ಸಿಗತ್ತೆ, ಅದ್ಭುತವಾದ ಜೀವನ ಸಿಗತ್ತೆ ಅಂತೇಳಿ ತುಂಬಾ ನಿಮ್ಮ ಅನುಭವ ಮುಖಾಂತರ ಹೇಳಿದ್ದೀರಾ ಮಾಸ್ಟರ್, ಹೇಳಿದ್ದೀರಾ ಸರ್. ನಿಮ್ಗೆ ಇಷ್ಟೊತ್ತು ಧ್ಯಾನದ ಅನುಭವ ಹೇಳಿದ್ದಕ್ಕೆ ಹನುಸಾಗರದ ಟೀಮ್ ವತಿಯಿಂದ ಮತ್ತೆ PMC SSK ಟೀಮ್ ವತಿಯಿಂದಲೂ ಕೂಡ ನಾನು ಧನ್ಯವಾದವನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು ಸರ್ಗೆ. ಡೌಟ್ಸ್ ಏನಾದ್ರು ಇದ್ರೆ, ಇಲ್ಲಾಂದ್ರೆ ಕ್ವಶನ್ ಇದ್ರೆ ಕೇಳ್ಬೋದು. ಓಕೆ ಸರ್, ತುಂಬಾ ಒಂದು ಅದ್ಭುತವಾಗಿ ಕರೆದ ತಕ್ಷಣನೇ ನಿಮ್ಮ ಒಂದು ಅನುಭವ ಹೇಳೋದಿಕ್ಕೆ ಈ ವೇದಿಕೆ ಮೇಲೆ ಬಂದು ಅನುಭವವನ್ನ ಹಂಚ್ಕೊಂಡಿದ್ದೀರಾ. ನಾವು ಧನ್ಯವಾದವನ್ನು ತಿಳಿಸ್ತೀನಿ. ನಮ್ಮ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಾವು ನಾಳೆ ಬೆಳಿಗ್ಗೆ 5 ಗಂಟೆಗೆ ಸಿಗೋಣ ಮಾಸ್ಟರ್ಸ್. ಅಲ್ಲಿವರೆಗೂ ಕೂಡ ಎಲ್ರಿಗೂ ಕೂಡ ಧನ್ಯವಾದ. ಶುಭರಾತ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.